ಇದು ಆದ ಮೇಲೆ ಇನ್ನೊಂದು ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ಇದು ನಾರದೀಯ ಪುರಾಣದಲ್ಲಿ ಇರತಕ್ಕಂತಹ ಶ್ಲೋಕ. ವೇದವ್ಯಾಸರು ಹೇಳಿದ್ದು. ಶ್ರೀ ವೇದವ್ಯಾಸ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ. ಇಲ್ಲಿ ಈಗ ಪ್ರಚಲಿತದ ಪಾಠ ಭೇಷಜಾತ ಅಂತ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ ಅಂತ ಅನ್ನತಕ್ಕಂಥದ್ದು ಈಗ ಬಳಕೆಯಲ್ಲಿರುವುದು. ಹಳೆ ಮ್ಯಾನುಸ್ಕ್ರಿಪ್ಟ್ನಲ್ಲೆಲ್ಲ ಈಗ ಪ್ರಿಂಟ್ ಆಗಿರತಕ್ಕಂತಹ ನಾರದೀಯ ಪುರಾಣದಲ್ಲೂ ಭೀಷಿತಾಹ ಅಂತಿಲ್ಲ, ಭೇಷಜಾತ ಅಂತಲೇ ಇರೋದು. ಆದ್ರೆ ಹಳೆ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಭೀಷಿತಾಹ ಅಂತ ಇದೆ. ಅದು ಸ್ವಲ್ಪ ನಮಗೆ ಅದೇನ್ರಿ ರೋಗ ಗುಣ ಆಗೋದಕ್ಕೆ ಔಷಧ ಅಂತ ಹೇಳಬೇಕು, ರೋಗ ಹೆದರಿ ಹೋಗುವುದು, ರೋಗಕ್ಕೆ ಹೆದರಿಕೆ ಆಗತ್ತೇನು? ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆಯಿಂದ ಹೆದರಿ ನಾವು ಅಚ್ಯುತಾನಂತ ಗೋವಿಂದ ಅಂತ ಹೇಳಿಬಿಟ್ರೆ ಆ ನಾಮತ್ರಯದ ನಾದವನ್ನ ಕೇಳಿ ಎಲ್ಲ ರೋಗಗಳು ಹೆದರಿ ಓಡ್ತಾವೆ ಅಂತ ಇದರ ಅರ್ಥ. ಅವು ಆ ನಾಮತ್ರಯ ಅನ್ನುವ ಔಷಧದಿಂದ ರೋಗಗಳು ಗುಣ ಆಗ್ತಾವೆ ಅಂತ ಪ್ರಚಲಿತ ಪಾಠದ ಅರ್ಥ. ಅದು ಚೆನ್ನಾಗಿ ಇರೋದಿಲ್ವೇ ಅಂತ. ಈ ಅರ್ಥ ಬಹಳ ಪ್ರಾಚೀನವಾದ ಪಾಠ ಇದು. ಇದರ ಅರ್ಥದ ಸೌಂದರ್ಯವನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ರೋಗಗಳು ಬರುವುದು ಅಂದ್ರೆ ಏನು, ಔಷಧವನ್ನು ತೆಗೆದುಕೊಂಡಾಗ ರೋಗ ಗುಣ ಆಗುವುದು ಅಂದ್ರೆ ಏನು, ಇದರ ಬಗ್ಗೆ ನಮಗೆ ಔಷಧದಿಂದ ರೋಗ ಗುಣ ಆಗುತ್ತೆ ಅಂತ ಹೇಳ್ತೇವಲ್ಲ, ಔಷಧದಿಂದ ರೋಗ ಗುಣ ಆಗುವುದು ಅಂದ್ರೆ ಏನು? ಇದರಲ್ಲಿ ಒಂದು ಸೈನ್ಸ್ ಇದೆ, ಅಧ್ಯಾತ್ಮದ ಸೈನ್ಸ್. ಏನು ಅಂದ್ರೆ ಔಷಧ ತೆಗೆದುಕೊಂಡ ಇಂಥ ಔಷಧ ತಗೊಂಡ್ರೆ ಇಂಥ ರೋಗ ಗುಣ ಆಗುತ್ತೆ. ಯಾಕೆ ಗುಣ ಆಗುತ್ತೆ? ಆ ಔಷಧಕ್ಕೆ ಅದು ನಿರೋಧಕ ಶಕ್ತಿ ಇದೆ. ಹಾಗಂದ್ರೆ ಏನು ನಿರೋಧಕ ಶಕ್ತಿ ಯಾಕೆ ಬಂತದಲ್ಲಿ ಅಂದ್ರೆ ಅರ್ಥಾತ್ ರೋಗಗಳು ಅಂದ್ರೆ ಅವು ಜಡಗಳಲ್ಲ, ರೋಗಾಣುಗಳು ಅವು ಚೈತನ್ಯವೇ. ಅವುಗಳು ಶಾಸ್ತ್ರಕಾರ ಇದನ್ನು ಹೇಳ್ತಾರೆ, ರೋಗಾಣುಗಳಲ್ಲಿ ಚೈತನ್ಯ ಇದೆ. ಅದರಿಂದ ನಮ್ಮ ಒಳಗೆ ನಮ್ಮನ್ನ ಕಾಡತಕ್ಕಂಥ ಆಸುರಿ ಶಕ್ತಿಗಳು ಅವು ರೋಗಾಣುಗಳ ರೂಪದಲ್ಲಿ ಬಂದು ನಮ್ಮನ್ನು ಕಾಡ್ತವೆ. ಅದಕ್ಕೆ ಪ್ರತಿರೋಧಕವಾಗಿರ್ತಕ್ಕಂಥ ದೇವತಾ ಶಕ್ತಿ ಔಷಧದಲ್ಲಿ ಇರ್ತದೆ. ಅಂದ್ರೆ ಇದು ಒಂದು ರೀತಿಯಿಂದ ರೋಗ ಮತ್ತು ಔಷಧದ ಕ್ವಾರಲ್ ಬಿಟ್ವೀನ್ ಮೆಡಿಸಿನ್ ಅಂಡ್ ಡಿಸೀಸ್. ಅಂದ್ರೆ ಅದು ದೇವಾಸುರ ಯುದ್ಧವೇ. ಅದು ಆಸುರಿ ಶಕ್ತಿಗಳೇ ರೋಗ ರೂಪವಾಗಿ, ಆಮೇಲೆ ದೇವತಾ ಶಕ್ತಿಗಳೇ ಔಷಧ ರೂಪವಾಗಿ ಅದು ಒಳಗೆ ದೇವತಾ ಶಕ್ತಿ ಹೋಗಿ ಆ ಆಸುರಿ ಶಕ್ತಿ ವಿರುದ್ಧವಾಗಿ ಕೆಲಸ ಮಾಡಿದರೆ ಔಷಧದಿಂದ ರೋಗ ಗುಣ ಆಗುತ್ತೆ. ಹಾಗಾಗಿ ಈ ಔಷಧ ತಗೊಂಡ್ರು ಕೂಡ ಔಷಧಕ್ಕೆ ಹೆದರಿಯೇ ಸಾಯುವುದವು. ರೋಗಗಳು ಹೆದರ್ತಾವೆ ಔಷಧಕ್ಕೆ. ಯಾಕೆಂದ್ರೆ ಆಸುರಿ ಶಕ್ತಿ ದೇವತಾ ಶಕ್ತಿ ಹೆದರೋದು. ಅದನ್ನ ಹೆದರಿಕೆ ಇಲ್ಲದೆ ಇದ್ರೆ ಔಷಧದಿಂದಲೂ ಗುಣ ಆಗೋದು ಸಾಧ್ಯ ಇಲ್ಲ. ಔಷಧ ಅನ್ನುವುದರಲ್ಲಿ ಒಂದು ಚೈತನ್ಯ ಇದೆ, ರೋಗದಲ್ಲಿ ಒಂದು ಚೈತನ್ಯ ಇದೆ. ಅದು ದುಷ್ಟ ಚೈತನ್ಯ ರೋಗವಾಗಿ ನಮ್ಮನ್ನು ಕಾಡ್ತಾ ಇದೆ. ಆ ಒಳ್ಳೆಯ ಚೈತನ್ಯ ಔಷಧದಲ್ಲಿ ಸೇರಿಕೊಂಡು ಆ ಗಿಡಮೂಲಿಕೆಗಳು ಅಂದ್ರೆ ವನಸ್ಪತಿ ದೇವತೆಗಳು. ಪ್ರತಿಯೊಂದು ವನಸ್ಪತಿಗೂ ಒಂದು ದೇವತೆ ಇದೆ. ಆ ಗಿಡಮೂಲಿಕೆಯನ್ನು ತಗೊಳ್ಳೋದು ಅಂದ್ರೆ ಏನು, ಅದರಲ್ಲಿರ್ತಕ್ಕಂಥ ದೇವತಾ ಶಕ್ತಿಯನ್ನು ನಮ್ಮಲ್ಲಿ ನಾವು ಸ್ವೀಕಾರ ಮಾಡೋದು. ಅದರಿಂದ ಒಳಗಿರತಕ್ಕ ಆಸುರಿ ಶಕ್ತಿಯನ್ನು ಗಿಡದಲ್ಲಿರತಕ್ಕ ಮನುಷ್ಯನ ದೇಹದಲ್ಲಿರತಕ್ಕ ಆಸುರಿ ಶಕ್ತಿಯನ್ನು ಗಿಡದಲ್ಲಿರತಕ್ಕಂಥ ದೇವತಾ ಶಕ್ತಿಯನ್ನ ಒಟ್ಟಿಗೆ ಸೇರಿಸಿ ಆ ದೇವತಾ ಶಕ್ತಿ ಇದನ್ನು ಹೊಡೆದು ಹಾಕುವಾಗ ಮಾಡೋದು. ಇಫ್ ದ್ಯಾಟ್ ಈಸ್ ಮೋರ್ ಪವರ್ಫುಲ್ ದಿಸ್ ವಿಲ್ ಗೋ. ಅಷ್ಟೇ. ದೇವತಾ ಶಕ್ತಿಗಿಂತ ಆಸುರಿ ಶಕ್ತಿಯ ಬಲಿಷ್ಠ ಆದಾಗ ಔಷಧದಿಂದಲೂ ಕಾಯಿಲೆ ಗುಣ ಆಗುವುದಿಲ್ಲ. ಹಾಗಾಗಿ ರೋಗವನ್ನ ಮದ್ದು ಹೆದರಿಸಿ ಓಡಿಸುತ್ತೆ. ಯಾಕೆಂದ್ರೆ ಮದ್ದು ಅಂದ್ರೆ ಮದ್ದಿನಲ್ಲಿ ಇರತಕ್ಕಂಥ ದೇವತಾ ಶಕ್ತಿ, ಡಿವೈನ್ ಫೋರ್ಸ್. ರೋಗ ಅಂದ್ರೆ ಅದು ಆಸುರಿ ಶಕ್ತಿ, ಡಿಮನಿಕ್ ಫೋರ್ಸ್. ಅದಕ್ಕೆ ಯಾವ್ಯಾವುದೋ ಔಷಧಗಳಿದೆ, ಯಾವ್ಯಾವುದಕ್ಕೂ ಯಾವ್ಯಾವುದೋ ಔಷಧಗಳಿದೆ. ಆದರೆ ಹಿಂದೆ ಒಂದು ಮಾತನ್ನ ನಾವು ನೆನಪಿಸಿದ್ದುಂಟು. ಎಲ್ಲ ರೋಗಗಳಿಗೆ ಔಷಧವನ್ನು ಹೇಳಿರತಕ್ಕಂಥ ಚರಕಾಚಾರ್ಯರು, ಅವರು ಈ ಇತಿಹಾಸದಲ್ಲೇ ಬಹಳ ದೊಡ್ಡ ವೈದ್ಯರು ಅಂತ. ಇಡೀ ಪ್ರಪಂಚದ ಇತಿಹಾಸದಲ್ಲೇ ಓಲ್ಡೆಸ್ಟ್ ಅಂಡ್ ಗ್ರೇಟೆಸ್ಟ್ ಫಿಸಿಷಿಯನ್ ಅಂಡ್ ಸರ್ಜನ್ ದಟ್ ಹಿಸ್ಟರಿ ಎವರ್ ಪ್ರೊಡ್ಯೂಸ್ಡ್. ಯಾಕೆಂದ್ರೆ ಅವರು ಮೊದಲು ಸರ್ಜರಿ ಮಾಡಿದವರು ಪ್ರಪಂಚದಲ್ಲಿ. ಪ್ಲಾಸ್ಟಿಕ್ ಸರ್ಜರಿ ಅಥವಾ ಇಂಥ ದೇಹದಲ್ಲಿ ಸರ್ಜರಿ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದನ್ನ ಮೊದಲು ಸಂಶೋಧನೆ ಮಾಡಿ ಇನ್ವೆಂಟ್ ಮಾಡಿದವರು ಚರಕಾಚಾರ್ಯರು ಅನ್ನೋದನ್ನ ಜಗತ್ತೇ ಒಪ್ಪುತ್ತೆ. ಭಾರತ ಅಲ್ಲ, ವೆಸ್ಟ್ನವರು ಒಪ್ತಾರೆ. ಅಂಥ ಚರಕಾಚಾರ್ಯರು ಹೇಳಿದಂಥ ಒಂದು ಶ್ಲೋಕವನ್ನು ನಾನು ಕಳೆದ ಬಾರಿ ಹೇಳಿದ್ದೆ. ಎಲ್ಲಾ ರೋಗಗಳನ್ನು ಗುಣಪಡಿಸಿಕೊಳ್ಳಬೇಕಾಗಿದ್ರೆ ಏನು ಔಷಧ ಅಂದ್ರೆ ಅವ್ರು ನೋಡಿ, ಇದನ್ನ ನಮಗ್ ಸ್ಪಷ್ಟ ಆಯ್ತು. ಈಗ ಏನು ಔಷಧ ತಗೊಂಡ್ರು ಒಂದೊಂದು ರೋಗಕ್ಕೆ ಒಂದೊಂದು ಮೆಡಿಸಿನ್ ಇದೆಯಪ್ಪ. ಅದು ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ 3-4 ರೋಗಗಳಿದ್ರೆ ಈ ಮೆಡಿಸಿನ್ ಆ ರೋಗಕ್ಕಾಗುವುದಿಲ್ಲ, ಆ ಮೆಡಿಸಿನ್ ಈ ರೋಗಕ್ಕಾಗುದಿಲ್ಲ. ಅದರಿಂದ ಒಟ್ಟಿಗೆ ಯಾವ ಮೆಡಿಸಿನ್ ತಗೊಂಡ್ರು ಯಾವ ರೋಗ ಗುಣ ಆಗುವುದಿಲ್ಲ ಅನ್ನೋ ಸ್ಥಿತಿ ಬರಬಹುದು. ಆಗ ಏನು ಮೆಡಿಸಿನ್ ತಗೊಳ್ಬೇಕು ಅಂದ್ರೆ ವಿಷ್ಣುಂ ಸಹಸ್ರಮೂರ್ಧಾನಂ ಚರಾಚರಪತಿಂ ಪ್ರಭುಂ ಸ್ತುವನ್ನ ನಾಮ ಸಹಸ್ರೇಣ ಜ್ವರಾನ್ನು ಸರ್ವಾನ್ನ ವ್ಯಪೋಹತಿ. ಇದು ಚರಕಾಚಾರ್ಯರೇ ಹೇಳಿದು. ಕೊನೆಗೆ ನಮ್ಮ ಹತ್ರ ಮದ್ದಿಲ್ಲಪ್ಪ. ಎಲ್ಲಾ ರೋಗಗಳು ಗುಣ, ಭವರೋಗವೇ ಗುಣ ಆಗುವಂತಹ ಔಷಧ ಅದು. ಆದ್ರಿಂದ ಭವದಲ್ಲಿಯೂ ರೋಗ ಗುಣ ಆಗಬಹುದು, ಭವದಿಂದಲೇ ಗುಣವಾಗಬಹುದು. ಅಂಥ ಒಂದು ಔಷಧ ನಮ್ಮ ಹತ್ರ ಇಲ್ಲ. ಅದು ಯಾವುದು ಅಂದ್ರೆ ವಿಷ್ಣು ಸಹಸ್ರನಾಮ ಅಂದ್ರೆ ಅವರು ವಿಷ್ಣು
ಇದು ಚರಕ ಸಂಹಿತಾದಲ್ಲಿರುವ ಶ್ಲೋಕ, ಆಯುರ್ವೇದ ಗ್ರಂಥದಲ್ಲಿ. ವಿಷ್ಣುಂ ಸಹಸ್ರಮೂರ್ಧಾನಂ ಚರಾಚರಪತಿಂ ಪ್ರಭುಂ ಸ್ತುವನ್ನ ನಾಮ ಸಹಸ್ರೇಣ. ವಿಷ್ಣು ಸಹಸ್ರನಾಮ ಪಠನೆ ಮಾಡ್ರಿ, ಎಲ್ಲ ರೋಗ ಗುಣ ಆಗುತ್ತೆ. ಇನ್ನೊಂದು ಅಂಥದೇ ರೋಗ ಗುಣ ಮಾಡತಕ್ಕಂಥ ಔಷಧವನ್ನ ಇಲ್ಲಿ ಹೇಳ್ತಾರೆ ಈ ಪ್ರಮಾಣ ಶ್ಲೋಕದಲ್ಲಿ. ಇದು ನಾರದೇವ ಪುರಾಣದಲ್ಲಿ ಬಂದಿರತಕ್ಕಂಥದ್ದು. ಆಚಾರ್ಯ ಅದನ್ನು ಕೋಟ್ ಮಾಡ್ತಾರೆ. ವೇದವ್ಯಾಸರೇ ಹೇಳಿರತಕ್ಕಂಥದ್ದು ಏನು ಅಂದ್ರೆ, ವಿಷ್ಣು ಸಹಸ್ರನಾಮ ದಿನ ಹೇಳಲಿಕ್ಕೆ ದೊಡ್ಡದಾಯ್ತು ರೀ, 1000 ನಾಮ ಹೇಳ್ಬೇಕಲ್ಲ. ಹಾಗಾದ್ರೆ 3 ನಾಮ ಸಾಕು, ಎಲ್ಲ ರೋಗಗಳನ್ನು ಗುಣಪಡಿಸುವಂತಹ ಒಂದು 3 ನಾಮವನ್ನು ಹೇಳ್ತೇನೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ. ಭಗವಂತನನ್ನ ಇದನ್ನ ನಾಮತ್ರಯ ಜಪ ಅಂತ ಹೇಳ್ತಾರೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇದು 3 ನಾಮಗಳು. ಸಾಮಾನ್ಯವಾಗಿ ಸಂಧ್ಯಾವಂದನೆ ಮಾಡಿದ ಮೇಲೆ ಕೊನೆಗೆ ಸಂಧ್ಯಾವಂದನೆಯಲ್ಲಿ ಸ್ವರಗಳು, ವರ್ಣಗಳು, ಅಕ್ಷರಗಳು ಲೋಪ ಆಗಿದ್ದರೆ, ಲೋಪ ಆಗೇ ಆಗಿರುತ್ತೆ. ಸರಿಯಾಗಿ ಯಾರೂ ಸಂಧ್ಯಾವಂದನೆ ಮಾಡೋದೇ ಇಲ್ಲ. ನನಗೆ ತಿಳಿದ ಹಾಗೆ ಎಲ್ಲರೂ ತಪ್ಪು ಸಂಧ್ಯಾವಂದನೆ ಮಾಡ್ತಾರೆ. ಯಾಕೆಂದ್ರೆ ಒಂದು ಶ್ಲೋಕವನ್ನು ಸರಿ ಹೇಳೋದಿಲ್ರಿ, ಯಾಕಂದ್ರೆ ಕಲ್ತದ್ದೇ ತಪ್ಪು, ಅದು ಹೇಳೋದು ಹೇಗೆ ಸರಿ. ಹಾಗಾಗಿ ಕೊನೆಗೆ ಅದನ್ನಾದರೂ ಒಂದು ಹೇಳಿಬಿಡೋದು. ಕಡೆಗೆ ಎಲ್ಲಾ ತಪ್ಪು ಜಪ ಮಾಡಿದ್ದಕ್ಕಾಗಿ 3 ಸರ್ತಿ ನಾಮಸ್ಮರಣೆಯನ್ನು ತಪ್ಪಾಗಿ ಮಾಡ್ತೀನಿ, ಅದನ್ನೂ ಸರಿಯಾಗಿ ಮಾಡ್ತಾರಲ್ಲೋ ಗೊತ್ತಿಲ್ಲ. ಏನು ಅಚ್ಯುತಾಯ ನಮಃ ಅನ್ನೋದ್ರದ್ದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಹೇಗೆ ಅಂತ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಏನು ಅದು ಚಾಗೆ ಚಾವತ್ತೋ ಯಾವತ್ತೋ ಅಂತ ಕೇಳಿದ್ರೆ ಅದು ಕನ್ಫ್ಯೂಷನ್ ಆಗುವಂಥದ್ದು. ಅದರಿಂದ ಅಚ್ಯುತಾಯ ನಮಃ, ಅನಂತ ನಾಮತ್ರಯ ಜಪ ಅಂತ. ಇದು ಭಗವಂತನ ಒಂದು ದೃಷ್ಟಿಯಿಂದ ಈ 3 ನಾಮಗಳಲ್ಲಿ ಇರತಕ್ಕಂಥ ವಿಶೇಷ ಏನು ಅಂತಂದ್ರೆ, ಇದು ಓಂಕಾರದ 3 ನಾಮದ ಪ್ರತಿನಿಧಿ. ಆ ಊ ಮಾ, ಅಕಾರ ಉಕಾರ ಮಕಾರದ ಪ್ರತಿನಿಧಿ ಅಚ್ಯುತ ಅನಂತ ಗೋವಿಂದ. ಋಗ್ವೇದ, ಯಜುರ್ವೇದ, ಸಾಮವೇದ ವೇದತ್ರಯ ಪ್ರತಿಪಾದ್ಯನಾದ ಭಗವಂತನ ಸ್ಮರಣೆ ಇದು. ಓಂಕಾರದ 3 ಅಕ್ಷರಗಳಿಂದ ಪ್ರತಿಪಾದ್ಯನಾದ ಭಗವಂತನ ಸ್ಮರಣೆ. 3 ಲೋಕಗಳಲ್ಲಿ 3 ಕಾಲಗಳಲ್ಲಿ ತುಂಬಿರತಕ್ಕಂಥ ಭಗವಂತನ ಸ್ಮರಣೆ. ಈ ಅನುಸಂಧಾನದಿಂದ ಈ 3 ನಾಮವನ್ನು ಹೇಳುವುದು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಈ 3 ನಾಮವನ್ನು ಹೇಳಿದರೆ ಏನಾಗುತ್ತೆ ಅಂದ್ರೆ, ಆ ನಾಮದಿಂದ ಹೆದರಿ, ನಾಮಕ್ಕೆ ಹೆದರಿ, ನಾಮದ ನಾದಕ್ಕೆ ಹೆದರಿ ನಶ್ಯಂತಿ ಸಕಲಾಹ ರೋಗಾಹ, ರೋಗಗಳೇ ನಾಶವಾಗಿ ಹೋಗ್ತವೆ. ಇದು ಏನು, ಈ 3 ನಾಮಗಳನ್ನೇ ಆಯ್ಕೆ ಮಾಡಿದ್ದೇನು ಅಂತ. ಈ 3 ನಾಮಗಳೊಂದು ವಿಶೇಷ ಇದೆ. ಏನು ಅಂದ್ರೆ, ರೋಗಕ್ಕೆ ಯಾವಾಗಲೂ ಅದಕ್ಕೆ ಆಂಟಿಬಯೋಟಿಕ್ ಅಂತ, ಅದಕ್ಕೆ ವಿರುದ್ಧವಾದ್ದನ್ನು ಕೊಡಬೇಕಲ್ವ ನಾವು. ರೋಗಕ್ಕೆ ಪ್ರತಿರೋಧವಾಗಿ ವಿರುದ್ಧವಾದ ಶಕ್ತಿಯನ್ನ ಒಳಗೆ ಸಪ್ಲೈ ಮಾಡಬೇಕು. ರೋಗ ಏನು ಮಾಡುತ್ತೆ ಅಂದ್ರೆ, ಮೊಟ್ಟ ಮೊದಲು ನಮ್ಮ ದೇಹದಲ್ಲಿ ಒಂದು ರೋಗ ಬಂದು ಸೇರಿಕೊಂಡಾಗ ಆರೋಗ್ಯವನ್ನ ಚ್ಯುತಗೊಳಿಸುತ್ತೆ. ದೇಹದ ಸ್ವಾಸ್ಥ್ಯ ಚ್ಯುತಿ ಆಗತ್ತೆ. ಅದಕ್ಕೆ ಆರೋಗ್ಯವನ್ನು ಚ್ಯುತಿಗೊಳಿಸದವನನ್ನು ಮೊದಲು ನೆನಪು ಮಾಡು. ಅಚ್ಯುತ ಅಚ್ಯುತ ಅಂದ್ರೆ ಆರೋಗ್ಯ ಚ್ಯುತ ಆಗಬಾರದು. ನೀನು ಅಚ್ಯುತ ಒಳ ಕೂತು ಆರೋಗ್ಯ ಚ್ಯುತ ಆಗದಂತೆ ಮಾಡು. ಆರೋಗ್ಯ ಯಾರಿಂದ ಚ್ಯುತ ಆಗುವುದಿಲ್ಲವೋ ಅವನು ಅಚ್ಯುತ. ಹಾಗಾಗಿ ನೀನು ಬಂದ್ರೆ ಆರೋಗ್ಯ ಚ್ಯುತಿ ಆದ್ಮೇಲೆ ಏನ್ ಮಾಡುತ್ತೆ ಅಂತ ಅವನ ಕತೆ ಮುಗಿಯಿತು ಅಂತ ಮಾಡುತ್ತೆ. ಮತ್ತೆ ಅವರು ಪೆಟ್ಟಿಗೆ ಕಟ್ಟಿದ್ರು ಅನಂತ. ಆರೋಗ್ಯ ಚ್ಯುತ ಆಗಬಾರದು, ಈ ಬದುಕು ಅಂತ ಆಗಬಾರದು ಆ ರೋಗದಿಂದ. ಅದಕ್ಕೆ ನೀನು ಅನಂತನಾಗಿ ನನ್ನನ್ನು ರಕ್ಷಿಸಬೇಕು. ಈ ದೇಹ ಅಂತ ಕೊನೆಗೊಳ್ಳಬಾರದು, ಇದು ಬದುಕಬೇಕು. ಅದಕ್ಕೋಸ್ಕರ ನೀನು ಅಚ್ಯುತನಾಗಿ ಆರೋಗ್ಯವನ್ನ ಚ್ಯುತವಾಗದಂತೆ ನೋಡ್ಕೋ, ಸ್ವಾಸ್ಥ್ಯ ಅಚ್ಯುತವಾಗಿರುವಂತೆ ಮಾಡು, ಈ ದೇಹ ಅಂತವಾಗಿ ಅಂತಕನ ವಶ ಹೋಗದಂತೆ ನೋಡು ಅಂತ ಭಗವಂತನನ್ನ ಅನಂತ 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 ತಂ ಯಥಾ ಉಪಾಸತೆ ತದೇವ ಭವತಿ. ಭಗವಂತ ಅಚ್ಯುತ, ನೀನು ನನ್ನ ಆರೋಗ್ಯವನ್ನು ಚ್ಯುತಗೊಳಿಸಬೇಡ ಅಂತ ಪ್ರಾರ್ಥನೆ ಮಾಡಿದ್ರೆ ಆರೋಗ್ಯ ಚ್ಯುತ ಆಗುವುದಿಲ್ಲ. ನನ್ನ ಬದುಕನ್ನು ಅಂತಗೊಳಿಸಬೇಡ, ನೀನು ಅನಂತರಾಗಿ ನನ್ನ ದೇಹದಲ್ಲಿ ಇದ್ದು ಈ ದೇಹದ ಮೂಲಕವೇ ಸಾಧನೆ ಮಾಡಿಸು ಅಂತ ಪ್ರಾರ್ಥನೆ ಮಾಡಿದರೆ ಆ ಮೃತ್ಯುಯೋಗ ಪರಿಹಾರ ಆಯ್ತು. ಕೆಲವೊಮ್ಮೆ ಏನಿದೆ ಅಂದ್ರೆ, ಏನು ಮಾಡಿದರೂ ಅದು ಪ್ರಾರಬ್ಧ ಕರ್ಮ ಅಂತ ಇರ್ತದೆ. ಅದನ್ನು ನೀವು ಏನು ಮಾಡಿದ್ರು, ಯಾವ ಸಾಧನೆ ಮಾಡಿದರೂ ಅದನ್ನು ಕಳ್ಕೊಳ್ಳೋದು ಸಾಧ್ಯ ಇಲ್ಲ. ಇದು ಕೆಲವು ಅಕಾಲ, ಈಗ ಪ್ರಾಯಶ್ಚಿತ್ತ ಮಾಡಿದರೆ ಪರಿಹಾರ ಆಗಬಹುದು. ಈ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಇದನ್ನು ಪ್ರಾಯಶ್ಚಿತ್ತ ಮಾಡಿ ಪರಿಹಾರ ಮಾಡಿಕೊಳ್ಳಬಹುದು. ಮತ್ತೆ ಕೆಲವು ಹೇಳ್ತಾರೆ ಇದು ಏನು ಪ್ರಾಯಶ್ಚಿತ್ತ ಮಾಡಿದ್ರೆ ಏನು ಉಪಯೋಗ ಇಲ್ಲ, ಇದು ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು ಅಂತ. ಹಾಗೆ ಅವನ ನಿಶ್ಚಿತವಾದ ಮೃತ್ಯುಯೋಗ ಇದ್ರೆ ನೀವು ಏನೋ ಯಾವ ದೇವರನ್ನು ಮೊರೆ ಹೋಗರೂ ಕೂಡ ಅದನ್ನು ಪರಿಹರಿಸುವುದು ಸಾಧ್ಯ ಇಲ್ಲ. ಅದರಿಂದ ನಿಶ್ಚಿತವಾದ ಮೃತ್ಯುಯೋಗ ಇದ್ದಾಗ ಏನು ಮಾಡಬೇಕು ಅಂದ್ರೆ, ಅದು ಕೊನೆಯದೀಗ ಮೊದಲು ನನ್ನ ಸ್ವಾಸ್ಥ್ಯವನ್ನು ಚ್ಯುತಗೊಳ್ಳದಂತೆ ಮಾಡು, ನನ್ನ ಬದುಕಿಗೆ ಅಂತ ಬರದಂತೆ ಮಾಡು. ಇದು ಅನಿವಾರ್ಯವಾದರೆ ನನ್ನನ್ನು ಗೋವಿಂದ ಮಾಡು ಅಂತ. ಗೋವಿಂದ ಅಂದ್ರೆ ಗೌ ಅಂದ್ರೆ ಸ್ವರ್ಗ. ಅದನ್ನು ನಾನು ಇಹದಲ್ಲಿ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ನನಗೆ ಸದ್ಗತಿ ಸಿಗುವಂತೆ ಮಾಡುವಂತ. ಇದು 3 ಪ್ರಾರ್ಥನೆ. ಇದು ಸದ್ಗತಿ ಸಿಗುವಂತೆ ಮಾಡು, ಇಲ್ಲೇ ನಾನು ಸ್ವಸ್ಥವಾಗಿರುವಂತೆ ಮಾಡು, ನನ್ನ ಬದುಕಿಗೆ ಸಿಗದಂತೆ ಕೊನೆಯಾಗದಂತೆ ಈ ಬದುಕಿನ ಮೂಲಕವೇ ಸಾಧನೆ ಸಿಗುವಂತೆ ಮಾಡು. ಅದು ಸರ್ವಥಾ ಅಸಾಧ್ಯ ಆದರೆ ನನಗೆ ಜ್ಞಾನದ ದಾರಿಯಲ್ಲಿ ಮುಟ್ಟಿಸು, ಸ್ವರ್ಗದ ದಾರಿಯಲ್ಲಿ ಇಡು, ದುಃಖದ ದಾರಿಯಲ್ಲಿ ನನ್ನನ್ನು ಕೊಂಡೊಯ್ಯಬೇಡ.
ಇದು ಐತರೇಯದಲ್ಲೂ ಈ ಮಾತು ಹೇಳ್ತಾರೆ. ಅಂದ್ರೆ ನಿಶ್ಚಿತವಾದ ಮೃತ್ಯು ಆದರೆ ಸದ್ಗತಿಯನ್ನ ಪ್ರಾರ್ಥನೆ ಮಾಡೋ ದೇವರ ಹತ್ರ ಅಂತ ಹೇಳಿ. ಹೀಗೆ ಮನುಷ್ಯ ಮೃತ್ಯುವನ್ನ ಗೆಲ್ಲುವುದು ಸಾಧ್ಯವೇ ಇಲ್ಲ. ಪೋಸ್ಟ್ ಪೋನ್ ಮಾಡಬಹುದು ಅಷ್ಟೇ, ಗೆಲ್ಲುವುದು ಸಾಧ್ಯ ಇಲ್ಲ. ಅಂದ ಇರುವಷ್ಟು ಕಾಲ ಆರೋಗ್ಯಚ್ಯುತವಾಗದಂತೆ ನೋಡು, ಅಕಾಲದಲ್ಲಿ ಅಂತ ಬರದಂತೆ ಮಾಡು. ಮಲೆ ನಿಜವಾಗಿ ಸಾಯಬೇಕಾದಾಗ ಅದು ನನ್ನನ್ನ ಗೋವುಗಳು ಅಂದರೆ ಸ್ವರ್ಗ ಮತ್ತು ಜ್ಞಾನ ಆ ದಾರಿಯಲ್ಲಿ ಸಾಗುವಂತೆ ಮಾಡು. ಇದು ಈ 3 ನಾಮಗಳ ಮೂಲಕ ನಾವು ನಿರಂತರ ಮಾಡತಕ್ಕಂಥ ಪ್ರಾರ್ಥನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ನಶ್ಯಂತಿ ಸಕಲಾಹ ರೋಗಾಹ, ಎಲ್ಲ ರೋಗಗಳು ಪರಿಹಾರ ಆಗ್ತಾವೆ ಅಂತ. ಇನ್ನೊಂದು ಇಂಥದ್ದು ರೋಗ ಪರಿಹಾರಕ್ಕೆ ಒಂದು 3 ನಾಮಗಳದ್ದು 2-3 ಕಡೆ ಬೇರೆ ಬೇರೆ ವಿಷಯಗಳನ್ನು ಹೇಳಿದ್ದಾರೆ ಆಚಾರ್ಯ. ಇನ್ನೊಂದು ರೋಗ ಪರಿಹಾರಕವಾದಂತಹ ನಾಮ ಇದೆ. ಯಾವುದು ಅಂದ್ರೆ ಚಂದ್ರನ ಹೆಸರು. ಚಂದ್ರನ 3 ಹೆಸರಿದೆ. ಮಾನವ, ಬದರ, ಸಿಂಧು ಅಂತ. ಮಾನವೋ ಬದರ ಸಿಂಧು ಶಿಶಿನಸ್ತು ತ್ರಿನಾಮಕಂ ಅಂತ. ಅದು ಚಂದ್ರನ ಹೆಸರು. ಮಾನವ, ಈ 3 ಹೆಸರು ನೀವು ಯಾವ ಡಿಕ್ಷನರಿ ನೋಡಿದ್ರು ಇಲ್ಲ, ಸಂಸ್ಕೃತ ಡಿಕ್ಷನರಿಯಲ್ಲಿ. ಮಾನವ ಅಂತ ಚಂದ್ರನ ಹೆಸರು, ಬದರ ಅಂತ ಚಂದ್ರನ ಹೆಸರು, ಸಿಂಧು ಅಂತ ಚಂದ್ರನ ಹೆಸರು. ಈ 3 ಹೆಸರುಗಳು ಚಂದ್ರನ ಹೆಸರುಗಳು. ಈ ಹೆಸರುಗಳಿಂದ ಚಂದ್ರನನ್ನು ಉಪಾಸನೆ ಮಾಡಿದರೆ ರೋಗ ಗುಣ ಆಗುತ್ತೆ ಅಂತ ಹೇಳಿದ್ದಾರೆ ಆಚಾರ್ಯ. ಅದೇ ಹಾಗೆ ಅಂದರೆ ಚಂದ್ರ ಅಂದ್ರೆ ಏನು? ಚಂದ್ರೌಹಗಂತಿ ಮಮೃತೋರು ಕರೈರ್ಜಗಂತಿ ಸಂಜೀವಯಂತಂ ಅಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾಕರ್ಷಮೇವ ಚ ಸಂದಧಾನಂ ಶೀತಾಂಶುಮಂಡಲಗತಂ ಸ್ಮರತಾತ್ಮ ಸಂಸ್ಥಂ. ಚಂದ್ರಮಂಡಲದ ಮಧ್ಯದಲ್ಲಿ ಇರತಕ್ಕಂಥ ಮೂರ್ತಿ ಧನ್ವಂತರಿ. ಅದರಿಂದ ಚಂದ್ರನ ಹೆಸರು ಅಂದ್ರೆ ಧನ್ವಂತರಿ ಹೆಸರು. ಅದು ಧನ್ವಂತರಿ ಹೆಸರನ್ನು ಜಪ ಮಾಡಿದರೆ ರೋಗ ಗುಣ ಆಗುತ್ತೆ. ಯಾಕೆಂದ್ರೆ ಧನ್ವಂತರಿ ರೋಗ ನಿವಾರಕ. ಅದು ಏನು 3 ಹೆಸರು? ಮಾನವಃ. ಮಾನವಃ ಅಂತ ಚಂದ್ರನ ಹೆಸರು ಏನು ಗೊತ್ತುಂಟಾ? ಮಾನವ ಅಂದ್ರೆ ಮನೋ ಅವಬೋಧನೆ, ಮನಸ್ಸಿನಲ್ಲಿ ಮನನೆ ಮಾಡತಕ್ಕಂಥ ಶಕ್ತಿಯನ್ನು ಜಾಗೃತಗೊಳಿಸುವವ. ಮಾನವ ಅಂದ್ರೆ ಮನಸ್ಸಿನಲ್ಲಿ ಮನನ ಶಕ್ತಿಯನ್ನ, ಭಗವಂತನ ಚಿಂತನೆಯನ್ನ ಜಾಗೃತಗೊಳಿಸುವ ಮನನಶೀಲತೆಯನ್ನು, ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತಕ್ಕವ. ಹೌದು, ಚಿಂತನೆ ಮಾಡುವ ಶಕ್ತಿ ಕೊಟ್ಟ, ಒಳ್ಳೆ ಬ್ರಿಲಿಯನ್ಸ್ ಕೊಟ್ಟ, ಆದ್ರೆ ಆಸಕ್ತಿ ಕೊಡ್ಲಿಲ್ಲ, ಅದರಲ್ಲಿ ಸ್ಥಿರತೆ ಇಲ್ಲ. ಚಿಂತನೆ ಮಾಡುವ ಶಕ್ತಿ ಇದೆ, ಆದ್ರೂ ಚಿಂತನೆ ಮಾಡೋದಿಲ್ಲ ಕೆಲವರು. ಯಾಕಂದ್ರೆ ಅವರಿಗೆ ಬೇರೆ ಮನಸ್ಸು ಡಿವೇಟ್ ಆಗ್ಬಿಡ್ತದೆ ಬೇರೆ ವಿಷಯದಲ್ಲಿ. ಆ ಶಕ್ತಿಯನ್ನು ಬೇರೆ ಯಾವುದಕ್ಕೂ ಉಪಯೋಗಿಸ್ತಾರೆ. ಮನಸ್ಸನ್ನ ಭಗವಂತನ ಚಿಂತನೆ ತೊಡಗಿಸಿದ್ರು ಅವರು ಚಿಂತನೆ ಮಾಡ್ತಿದ್ರು. ಅದು ಬಿಟ್ಟು ಇನ್ಯಾವುದೋ ಒಂದಕ್ಕೆ ಚಿಂತನೆ ತೊಡಗಿಸಿದ್ರು ಅದಾಗತ್ತೆ. ಅದರಿಂದ ಮನಸ್ಸಿನಲ್ಲಿ ಚಿಂತನೆ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟ, ಅದರಲ್ಲಿ ಆಸಕ್ತಿ ಕೊಡದೇ ಇದ್ದೆ ಅದಕ್ಕೆ ಅವನು ಮಾನವ ಆದ ಬದರ ಆಗಬೇಕು. ಬದರ ಅಂದ್ರೆ ಬದಸ್ಥೈರ್ಯ ಅಂತ. ಆ ಮನನದಲ್ಲಿ ಸ್ಥಿರತೆ ಕೊಡಬೇಕು. ಮನಸ್ಸು ಸ್ಥಿರವಾಗಿ ನಿಲ್ಲದೆ ಇದ್ರೆ ಬೇರೆ ಎಲ್ಲಿಗೋ ಡಿಬೇಟ್ ಆಗಿಬಿಡ್ತದೆ. ಹೀಗೆ ಮನನ ಮಾಡುವ ಶಕ್ತಿಯನ್ನು ಕೊಟ್ಟು, ಆ ಮನನ ಶಕ್ತಿಗೆ ಸ್ಥಿರತೆಯನ್ನು ಕೊಟ್ಟು, ಆಮೇಲೆ ಸಿಂಧು ಸ್ಯಂದತೆ ಇದೆ. ಸಿಂಧು ನಿರಂತರ ಭಗವಂತನ ಕಡೆ ಹರಿತಾ ಇರಬೇಕು ಆ ಮನಸ್ಸು. ಹಾಗೆ ಮಾಡೋಣ ಸಿಂಧು. ಇದು ನಮ್ಮ ಮನಸ್ಥಿತಿಯನ್ನ ಹೇಗೆ ಚಂದ್ರಮ ಮನಸ್ಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಮನಸ್ಸಿನ ಅಭಿಮಾನಿ ದೇವತೆಯಾದ ಚಂದ್ರ ಈ 3 ಶಬ್ದಗಳ ಮೂಲಕ ನಮ್ಮ ಮನಸ್ಸನ್ನು ಭಗವಂತನ ಕಡೆ ಹೇಗೆ ನಿಲ್ಲಿಸಬೇಕು ಅನ್ನುವ ಚಿಂತನೆ ಇದೆ. ಆದ್ದರಿಂದ ಈ ನಾಮಗಳ ಮೂಲಕ ಚಂದ್ರಾಂತರ್ಗತನಾದ ಧನ್ವಂತರಿಯನ್ನು ನೀನು ನೆನಪಿಸಿಕೊಂಡ್ರೆ ರೋಗಗಳು ಗುಣ ಆಗ್ತವೆ. ಹಾಗೆಯೇ ಇದು 3 ನಾಮ. ವಿಷ್ಣು ಸಹಸ್ರನಾಮ ಉಂಟಲ್ಲ, ವಿಷ್ಣು ಸಹಸ್ರನಾಮ ಹೇಗೂ ಉಂಟೇ ಉಂಟು. ಅದು ಎಲ್ಲ ರೋಗಗಳ ಪರಿಹಾರಕವಾಗಿರತಕ್ಕಂಥ 1000 ನಾಮಗಳು ಅಂತಂದ್ರೆ ನಮ್ಮ ದೇಹದಲ್ಲಿ ಒಂದೊಂದು ನಾಮ 72 ನಾಡಿಗಳ ಮೇಲೆ ಪರಿಣಾಮ ಅದರದ್ದು. ಹಾಗಾಗಿ 1,000 ನಾಮವನ್ನು ಹೇಳಿಬಿಟ್ರೆ 72,000 ನಾಡಿಗಳು ಶುದ್ಧ ಆಗ್ತವೆ. 72,000 ನಾಡಿಗಳು ಶುದ್ಧ ಆದರೆ ಆಮೇಲೆ ರೋಗಗಳು ದೇಹದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಆಂಟಿಬಾಡಿ ಕ್ರಿಯೇಟ್ ಆಗ್ತದೆ, ರೆಸಿಸ್ಟೆನ್ಸ್ ಪವರ್ ಅಂತೇವಲ್ಲ, ದೇಹದಲ್ಲಿ ಆಂಟಿಬಾಡಿ ಕ್ರಿಯೇಟ್ ಆಗ್ತದೆ. ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ನಾಡಿ ಶುದ್ಧಿಯ ಮೂಲಕ ಆಂಟಿಬಾಡಿ ಕ್ರಿಯೇಟ್ ಆಗಿ ರೋಗಾಣುಗಳನ್ನು ಅದು ರೆಸಿಸ್ಟ್ ಮಾಡ್ತದೆ. ಅದೇನ ರೋಗಾಣುಗಳು ಹೆದರಿ ವಿಷ್ಣು ಸಹಸ್ರನಾಮದ ನಾಮಕ್ಕೆ ಹೆದರಿ ದೇಹದೊಳಗೆ ಪ್ರವೇಶ ಮಾಡುವುದಿಲ್ಲ. ಒಳಗೆ ಪ್ರವೇಶ ಮಾಡಿದ್ದ ಓಡಿ ಹೋಗ್ತಾರೆ. ಅದಕ್ಕಿಂತ ಸುಲಭವಾದದ್ದು ಇದೆರಡು. ವಿಷ್ಣು ಸಹಸ್ರನಾಮ ಅದು ಆಯ್ತು, ಅದನ್ನ ಚರಕಾಚಾರ್ಯರು ಹೇಳಿದ್ದು. ಇನ್ನೊಂದು ಮಾನವಃ ಬದರಃ ಸಿಂಧು. ದಿನ ಈ 3 ನಾಮ, ಚಂದ್ರನಲ್ಲಿರತಕ್ಕಂಥ ಧನ್ವಂತರಿಯ 3 ನಾಮಗಳನ್ನು ಜಪ. ಅದರ ನಂತರ ಅಚ್ಯುತ, ಅನಂತ, ಗೋವಿಂದ. ಇದು ಎಲ್ಲ ದೋಷಗಳನ್ನು ಪರಿಹಾರ ಮಾಡತಕ್ಕಂಥದ್ದು. ಯಾಕಂದ್ರೆ ಸಂಧ್ಯಾವಂದನೆಯಲ್ಲಿ ಬರತಕ್ಕಂಥ ನಮ್ಮ ಉಚ್ಚಾರ ದೋಷವನ್ನು ಪರಿಹಾರ ಮಾಡತಕ್ಕಂಥದ್ದು ಅಂತ ಹೇಳಿ ಯಾವಾಗ ಹೇಳಿದ್ರೋ ಅದು ಸರ್ವದೋಷ ಪರಿಹಾರಕ, ಸರ್ವ ರೋಗ ಪರಿಹಾರಕ. ಹಾಗಾಗಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅನ್ನತಕ್ಕಂಥ 3 ನಾಮಗಳ ಮೂಲಕ ಭಗವಂತನನ್ನ ಗಾಢವಾಗಿ ಚಿಂತನೆ ಮಾಡಿದರೆ
ನಶ್ಯಂತಿ ಸಕಲ ರೋಗ, ಎಲ್ಲ ರೋಗಗಳು ಗುಣ ಆಗ್ತಾವೆ. ಅವು ಸುಮ್ಮನೆ ಮಂತ್ರಕ್ಕೆ ಮಾವಿನಕಾಯಿ ಉರುಳುತ್ತೇನ್ರಿ, ಸುಮ್ಮನೆ ನೀವು ಹೇಳೋದಷ್ಟೇ. ಏನು ಮರೆಯೋದು, ಮಂತ್ರ ಹೇಳಿದ ತಕ್ಷಣ ಮಾವಿನಕಾಯಿ ಬೀಳುತ್ತಾ? ಅದಕ್ಕೆ ಮದ್ದೆ ಮಾಡಬೇಕು. ಹಾಗೆ ತಿಳ್ಕೊಂಡಿದ್ರೆ ಮದ್ದೆ ಮಾಡ್ರಿ, ಇದು ಹೇಳ್ಬಿಟ್ರಿ. ಯಾಕೆಂದ್ರೆ ಇದರ ಮೇಲೆ ನಂಬಿಕೆ ಇಲ್ಲದೆ ಹೇಳಿದ್ರೆ ಖಂಡಿತವಾಗಿಯೂ ಕೆಲಸ ಮಾಡೋದು. ಅಷ್ಟೇ ಅಲ್ಲ, ಆ ಡಾಕ್ಟರ್ ಮದ್ದು ತಗೊಂಡ್ರೆ ಗುಣ ಆಗೋದಿಲ್ಲ ಅಂತ ನಿಮ್ಮ ತಲೆಗೆ ಬಂದ್ರೆ ಆ ಮದ್ದಿನಿಂದ ಗುಣ ಆಗೋದಿಲ್ಲ. ಆ ಡಾಕ್ಟರ್ ಉಪಯೋಗ ಇಲ್ಲ, ಅವ್ರು ಮದ್ದು ತಗೊಂಡ್ರೆ ಗುಣ ಆಗೋದಿಲ್ಲ ಅಂತ ತಲೆಗೆ ಬಂತು, ಆಮೇಲೆ ಆ ಡಾಕ್ಟರ್ ಹತ್ರ ಹೋಗ್ಬೇಡಿ. ಯಾಕಂದ್ರೆ ಮದ್ದು ತಗೊಂಡ್ರೆ ಗುಣ ಆಗೋದಿಲ್ಲ. ಒಂದು ಯಾವನೋ ಒಬ್ಬ ಆ ಡಾಕ್ಟರ್ ಮದ್ದು ತಗೊಂಡ್ರೆ ಗುಣ ಆಗುತ್ತೆ ಅಂತ ಬಂತು, ಅವ್ರು ಏನ್ ಮದ್ದು ಕೊಟ್ಟರು ತಗೊಳ್ಳಿ ಗುಣ ಆಗುತ್ತೆ. ಯಾಕೆಂದ್ರೆ ಮನಸ್ಸು ಅದಕ್ಕೆ ಪ್ರಿಪೇರ್ ಆಗಿದೆ. ಅಂದ ಮನಸ್ಸು ಅದಕ್ಕೆ ಟ್ಯೂನ್ ಆಗದೆ ಇದ್ರೆ ಯಾವುದರಿಂದಲೂ ಗುಣ ಆಗೋದಿಲ್ಲ. ಟ್ಯೂನ್ ಆದರೆ ಗುಣ ಆಗುತ್ತೆ ಅನ್ನೋದು ಗ್ಯಾರಂಟಿ ಅಂತಾರೆ. ಇಷ್ಟು ಹೇಳಿ ಅವ್ರಿಗೆ ಎಷ್ಟು ಹೇಳಿ ತನಕ ಅಂದ್ರೆ ಅವರಿಗೆ ಗೊತ್ತಾಯ್ತು ಹೀಗೆ ಪೂರ್ವೋಕ್ಷ ಮಾಡ್ತಾರೆ ಅಂತ. ಮಂತ್ರದಲ್ಲಿ ಮಾವಿನಕಾಯಿ ಉರುಳುತ್ತಾ, ಮಂತ್ರದಲ್ಲಿ ಕಾಯಿಲೆ ಗುಣ ಆಗೋದು ಅಂತಂದ್ರೆ ಸತ್ಯಂ ಸತ್ಯಂ ವದಾಮ್ಯಹಂ ಅಂತಾರೆ ಪಾಪ. ಇದು ಅನುಭವದ ಮಾತು, ನಾವು ಅನುಭವಿಸಿ ಹೇಳ್ತಾ ಇರೋದು. ಸತ್ಯ, ಇದು ಸತ್ಯ. ಎರಡೆರಡು ಸತ್ಯ ಹೇಳ್ತಾರೆ. ಸತ್ಯಂ ಸತ್ಯಂ, ಇದು ನಿಜ, ಇದು ಸುಳ್ಳಲ್ಲ. ಆದರೆ ಈ ಮಂತ್ರದಿಂದ ಗುಣಪಡಿಸಿಕೊಳ್ಳುವಂಥ ತಾಕತ್ತನ್ನು ನೀವು ಬೆಳೆಸಿಕೊಳ್ಬೇಕಷ್ಟೇ. ಅದು ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ನಿಜ ಮಾತ್ರ ನಿಜವೇ. ಸತ್ಯಂ ಸತ್ಯಂ ವದಾಮ್ಯಹಂ. ಈ ಧನ್ವಂತರಿ ಮಂತ್ರ ಇದೆಲ್ಲವೂ ಈಗ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಇದನ್ನ ಆಚಾರ್ಯರು ಧನ್ವಂತರಿ ಮಂತ್ರದಿಂದ ಗುಣಪಡಿಸುವಂತಹ ವಿಧಾನವನ್ನು ಹೇಳಿದ್ದಾರೆ. ಚಂದ್ರೋಗ ಕಾಂತಿವಿನಯ ಮೂರ್ಧ್ನಿ ಸಯಸ ಶಿರಸಿ ಸ್ವಕರಂ ನಿಧಾಯ ಆವರ್ತೇನ ಮನಮಿಮಂ ಸಚ ವೀತರೋಗ. ಧನ್ವಂತರಿ ಮಂತ್ರವನ್ನ ಜಪಿಸಿ ತಲೆಯ ಮೇಲೆ ಕೈ ಇಟ್ಟು ನೀನು ಜಪಿಸಿದರೆ ಇದ್ದ ರೋಗ ಗುಣ ಆಗುತ್ತೆ ಅಂತ. ಆವಾಗ ಅದಕ್ಕೆ ಎರಡು ಅಂಶಗಳಿದೆ ಅದರಲ್ಲಿ. ಒಂದು ಜಪ ಮಾಡತಕ್ಕಂಥ ವ್ಯಕ್ತಿಯಲ್ಲಿ ಇರತಕ್ಕಂಥ ಶಕ್ತಿ. ಎರಡನೇದ್ದು ಅದನ್ನ ಯಾರಲ್ಲಿ ನಾವು ಆ ಜಪ ಮಾಡ್ತೇವೋ ಆ ವ್ಯಕ್ತಿಯಲ್ಲಿ ಇರತಕ್ಕಂಥ ರಿಸೆಪ್ಟಬಿಲಿಟಿ, ಅವನು ಅದನ್ನು ರಿಸೀವ್ ಮಾಡತಕ್ಕಂಥದ್ದು. ಅವನು ರಿಸೀವ್ ಮಾಡದೇ ಇದ್ರೆ ಅದು ಮಂತ್ರ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುವುದಿಲ್ಲ. ಅದನ್ನು ರಿಜೆಕ್ಟ್ ಮಾಡಿದ್ರೆ, ಮೈಂಡ್ ರಿಜೆಕ್ಟ್ ಮಾಡಿದ್ರೆ, ಏನ್ ಧನ್ವಂತರಿ ಮಂತ್ರ, ಏನ್ ಟಚ್ ಹೀಲು ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ಅವನು ಆಗ ಟಚ್ ಹೀಲ್ ಮಾಡಿದ್ದು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡುವುದಿಲ್ಲ. ಅಂದ್ರೆ ಎರಡು ಜನ ಕಡೆಯಲ್ಲಿಯೂ ಬೇಕದು. ಒಂದು ಇವನಲ್ಲಿ ಕೊಡ್ತಕ್ಕಂಥ ಶಕ್ತಿ ಇರಬೇಕು, ಅವನಲ್ಲಿ ಪಡೆಯುವಂತಹ ಶಕ್ತಿ ಇರಬೇಕು. ಪಡೆಯುವಂತಹ ಶಕ್ತಿ ಆ ರೋಗಿಯಲ್ಲಿ ಇಲ್ಲದೇ ಇದ್ರೂ ಅದಕ್ಕೆ ಆಚಾರ್ಯ ಹೇಳ್ತಾರೆ ಯೋಗ ಸುಖಂಚ ಅಂದ್ರೆ ಯದಿ ಭಕ್ತಿ ನಮ್ರಹ ಅಂತ ಒಂದು ಶಬ್ದ ಹೇಳ್ತಾರೆ. ಆವರ್ತೇನ ಮನಮಿಂ ಸತ್ಯವೀತ ರೋಗ ಪಾಪಾದ ಪೈತಿ ಮನಸ ಯದಿ ಭಕ್ತಿ ನಮ್ರಹ ಅಂತ. ಅದು ಇಬ್ಬರಿಗೂ ರಿಸೀವ್, ಆ ರೋಗಿಯಲ್ಲಿ ಕೂಡ ಆ ಡಿವೋಷನ್ ಡೆಡಿಕೇಶನ್ ಇಲ್ಲದೆ ಇದ್ರೆ ಅದು ಕೆಲಸ ಮಾಡದೇ ಇರಬಹುದು ಅಂತ. ತಗೊಳ್ಳುವವನಲ್ಲಿಯೂ ಭಕ್ತಿ ಇರಬೇಕು, ಕೊಡುವವನಲ್ಲಿಯೂ ಭಕ್ತಿ ಇರಬೇಕು. ಅದನ್ನ ಕೊಡುವವನಲ್ಲಿ ಕೂಡ ನಾನು ಟಚ್ ಹೀಲ್ ಮಾಡಿ ಗುಣ ಮಾಡಿಬಿಡ್ತೇನೆ ಅಂತ ಅಹಂಕಾರ ಬಂದರೆ ಆವಾಗ ಟಚ್ ಹೀಲ್ ಮಾಡಿದ ಕೆಲಸವೇ ಮಾಡುವುದಿಲ್ಲ. ಆ ಅಹಂಕಾರ ಬಂದು ಕೂತ್ಬಿಟ್ರೆ ನಾನು ಟಚ್ ಹೀಲ್ ಮಾಡಿ ಗುಣ ಮಾಡಿಬಿಡ್ತೇನೆ ಅಂತ ಅನ್ನುವಂಥ ಅಹಂಕಾರದಿಂದ ಅವನು ಟಚ್ ಹೀಲ್ ಮಾಡಿದರೆ ಗುಣ ಆಗುವುದಿಲ್ಲ. ಹಾಗಾಗಿ ಇಬ್ಬರಲ್ಲೂ ಕೂಡ ಎರಡು ಭಕ್ತಿ ನಮ್ರ ಅನ್ನೋದು ಎರಡಕ್ಕೂ ಅನ್ವಯ. ಕೊಡತಕ್ಕವನಲ್ಲಿ ಕೂಡ ಶರಣಾಗತಿ ಬೇಕು, ತಗೊಳ್ತಕ್ಕವನಲ್ಲಿಯೂ ಶರಣಾಗತಿ ಬೇಕು. ಆಗ ಬಹಳ ಬೇಗ ಕೆಲಸ ಮಾಡುತ್ತೆ. ಎಲ್ಲೋ ಒಂದು ಕಡೆ ಇದು ಶಕ್ತಿ ಕಮ್ಮಿ ಆಯಿತು ಅಂದ್ರೆ ರಿಸೀವ್ ಮಾಡುವಂತಹದ್ದು ಶಕ್ತಿ ಕಮ್ಮಿ ಆಯಿತು ಅಂದ್ರೂ ನಿಧಾನ ಆಗತ್ತೆ, ಕೊಡುವವನಲ್ಲಿ ಶಕ್ತಿ ಕಮ್ಮಿ ಆಯಿತು ಅಂದ್ರೂ ನಿಧಾನವಾಗತ್ತೆ. ಅದರಿಂದ ಕೊಡುವವನಲ್ಲಿ ಆತ್ಮಶಕ್ತಿ ಮಂತ್ರಶಕ್ತಿ ಎರಡೂ ಬೇಕು. ಅಲ್ಲಿ ಎರಡೂ ಬೇಕು ಕೊಡುವವನಲ್ಲಿ. ಮಂತ್ರಶಕ್ತಿ ಅಂತಂದ್ರೆ ಆತ್ಮಶಕ್ತಿ ಇಲ್ಲದಿದ್ದವನಲ್ಲಿ ಮಂತ್ರಶಕ್ತಿಯೂ ತುಂಬುವುದಿಲ್ಲ. ಅದನ್ನು ಮಂತ್ರಶಕ್ತಿ ಮತ್ತು ಆತ್ಮಶಕ್ತಿ ಎರಡನ್ನು ಬೆಳೆಸಿಕೊಂಡವ ಕೊಡಬಲ್ಲ. ಅದನ್ನು ಎರಡನ್ನು ಬೆಳೆಸಿಕೊಂಡಿದ್ದೇನೆ ಅನ್ನತಕ್ಕಂಥ ಈಗೋ ಬಂದುಬಿಟ್ರೆ ಪುನಃ ಕೊಡುವುದಿಲ್ಲ, ಏನು ಕೆಲಸ ಮಾಡುವುದಿಲ್ಲ ಅದು. ಅದನ್ನ ಆ ಅಹಂಕಾರವನ್ನ ಕಳಚಿಕೊಂಡು ಶರಣಾಗತಿಯ ಭಾವದ ಜೊತೆಗೆ ಅವನು ಬೆಳೆಸಿಕೊಂಡ ಆತ್ಮಶಕ್ತಿ ಮಂತ್ರಶಕ್ತಿಯನ್ನು ಮೇಳವಿಸಿ ಇನ್ನೊಬ್ಬರಿಗೆ ಕೊಟ್ಟಾಗ ತಗೊಳ್ಳುವವರಲ್ಲಿ ಶರಣಾಗತಿ ಭಕ್ತಿ ಇದ್ರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಅದು 100ಕ್ಕೆ 100ರಷ್ಟು ಡೆಫಿನೆಟ್ ಕ್ಯೂರು ಅಂತ ಇದೆಲ್ಲ ಒಟ್ಟಾದಾಗ 100% ಗ್ಯಾರಂಟಿ. ಮತ್ತೆ ಡೆಫಿನೆಟ್ ಕ್ಯೂರ್ ಅಂಡ್ ಕ್ವಿಕ್ ಕ್ಯೂರ್. ನೋಡಿ, ಅದರಿಂದ ಇದು ಬಹಳ ಇಮಿಡಿಯೇಟ್. ಅಂದ್ರೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಹೇಳೋದಿದ್ರೆ, ಈ ಮಂತ್ರದಿಂದ ಗುಣಪಡಿಸುವಂತಹ ಶಕ್ತಿ ಎಷ್ಟು ಕ್ವಿಕ್ ಅಂದ್ರೆ, ಇವಾಗ ಒಬ್ಬನಿಗೆ ತಲೆನೋವಿದೆ, ವಿಪರೀತ ತಲೆನೋವಿದೆ ಅಂತ ಇಟ್ಟುಕೊಳ್ಳಿ. ತಲೆನೋವನ್ನು ಅದನ್ನ ಸಾಮಾನ್ಯವಾಗಿ ಈ ಒಂದು ಸೈಡು ಒರಕೆನ್ನೆ ಅಂತ ಹೇಳ್ತಾರಲ್ಲ, ಆ ತಲೆನೋವು ಪ್ರಾರಂಭ ಆದ್ರೆ, ನಾನು ಬೆಂಗಳೂರಿನಲ್ಲಿ 2 ಕೇಸ್ ಇಂಥದ್ದು ನೋಡಿದ್ದೇನೆ. ಅದು ಒಬ್ಬ ಹುಡುಗ ಲಟ್ಟ ಇದ್ದಾನೆ, ವೆರಿ ಹೆಲ್ದಿ. ನೋಡಿದ್ರೆ ಇಷ್ಟು ಖುಷಿ ಆಗತ್ತೆ, ಅಷ್ಟು ಹೆಲ್ದಿ ಬಾಡಿ, ಒಳ್ಳೆ ಗುಂಡು ಗುಂಡಾಗಿದ್ದಾನೆ.
ಅವನಿಗೆ ಕಾಯಿಲೆಯ ಸಿಂಪ್ಟಮ್ ನೋಡಿದರೆ, ಮುಖ ನೋಡಿದ್ರೆ ಅಷ್ಟು ಹೆಲ್ದಿ ಕಳೆ ಇದೆ. ಆದರೆ ಆ ಹುಡುಗನಿಗೆ ಸಾಮಾನ್ಯ ಒಂದು 10, 15, 16 ವರ್ಷ ಇರ್ಬೋದು, ನಾನು ನೋಡಿದ ಹುಡುಗನಿಗೆ. ಅವನಿಗೆ ಸಾಮಾನ್ಯ ಒಂದು 4 ವರ್ಷದಿಂದ ತಲೆನೋವಂತೆ. ತಲೆನೋವು ಅಂದ್ರೆ 24 ಅವರ್ಸು ತಲೆನೋವು. ತಲೆನೋವು ಇಲ್ಲದ ಒಂದು ಮೊಮೆಂಟ್ ಇರೋ ವಿಷಯವೇ ಗೊತ್ತಿಲ್ಲ ಅವನಿಗೆ. ಈಗ ಏನಾಗಿದೆ ಅಂದ್ರೆ ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ತಲೆನೋವು ಅನ್ನೋದು ತಲೆನೋವಿನ ಬಗ್ಗೆ ಒಂದು ತಲೆನೋವೇ ಇಲ್ಲ ಈಗ ಅವನಿಗೆ. ಅದು ತಲೆಗೆಡಿಸಿಕೊಳ್ತಾ ಇಲ್ಲ. ಅದು ಇರೋದು ಅಂತ, ಮಾಮೂಲು ಅಂತ. 4 ವರ್ಷದಿಂದ ಸಿವಿಯರ್ ಹೆಡೇಕು. ಅದು ಇಲ್ಲದೆ ಇರುವ ಕ್ಷಣವೇ ಗೊತ್ತಿಲ್ಲ ಅವನಿಗೆ. ಅಂಥದ್ದು. ಅದಕ್ಕೆ ನೀವು ಕೆಲವು ತಲೆನೋವಿಗೆ ಸೆರಡಾನ್ ತಗೊಂಡ್ರೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಅದು ಸೆರಡಾನ್ ತಗೊಂಡ್ರೆ ಗುಣ ಆಗ್ಲಿಕ್ಕೆ ಒಂದು 10 ನಿಮಿಷ ಬೇಕಾಗತ್ತೆ. ಇದು ಈ ತಲೆನೋವು 30 ಸೆಕೆಂಡ್ನಲ್ಲಿ ಗುಣ ಮಾಡ್ಲಿಕ್ಕೆ ಬರುತ್ತೆ ಇದರಲ್ಲಿ, ಟಚ್ನಲ್ಲಿ. ಎರಡನೇದು ಇಂಥ ತಲೆನೋವು ಉಂಟಲ್ಲ, ಇದು ಹೋಗೋದೇ ಇಲ್ಲ ಅಂತ ಒಂದು 2-3 ಕೇಸನ್ನು ನೋಡಿದ್ದೆ ನಾನು ಬೆಂಗಳೂರಿನಲ್ಲಿ. ಟಚ್ ಹೀಲ್ ಮಾಡಿದರೆ ಅಂಥ ತಲೆನೋವು ಕೂಡ ಗುಣ ಆಗುತ್ತೆ. ಮೊನ್ನೆ ಒಂದು ಪ್ರಸಂಗ ನಡೆಯಿತು, ಸುಮ್ಮನೆ ಅದು ಇನ್ಸಿಡೆಂಟ್ ಅನ್ನ ಮೊನ್ನೆ ನಾನು ಇಲ್ಲಿ ಬರೋ ಮುಂಚೆ ಬೆಂಗಳೂರಲ್ಲಿ ನಡೆದಂಥ ಇನ್ಸಿಡೆಂಟ್. ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದು, ನಾನು ಸಹಜವಾಗಿ ಟಚ್ ಹೀಲ್ ಮಾಡೋದಿಲ್ಲ. ಮತ್ತು ಟಚ್ ಹೀಲು ಮಾಡುವುದು ನಾನಾಗಿ ಟಚ್ ಹೀಲ್ ಮಾಡ್ತೇನೆ ಅಂತ ಯಾರಿಗೂ ಹೇಳೋದಿಲ್ಲ. ಟಚ್ ಹೀಲು ಮಾಡಿ ಅಂತ ಒತ್ತಡ ಬಂದರೆ ಮಾಡ್ತೇನೆ, ನಾನಾಗಿ ಯಾರಿಗೂ ಮಾಡೋದಿಲ್ಲ. ಅದು ಎಷ್ಟು ಹತ್ತಿರದ ಬಂಧುಗಳಾದ್ರೂ ನಾನು ಮಾಡೋದಿಲ್ಲ, ನನ್ನ ಮಕ್ಕಳಿಗೆ ಮಾಡೋದಿಲ್ಲ. ನಾನು ಅವರಿಂದ ಬರಬೇಕು ಡಿಮಾಂಡು, ನೀವು ಮಾಡ್ರಿ ಅಂತ. ಆವಾಗ ದೇವರು ಪ್ರೇರಣೆ ಮಾಡಿದರೆ ಮಾಡ್ತೀನಿ. ಈ ಮೊನ್ನೆ ಒಂದು ತಮಾಷೆ ಆಯಿತು ಬೆಂಗಳೂರಿನಲ್ಲಿ. ಅಲ್ಲಿ ಒಬ್ಬ ಹುಡುಗ, ಅವನ ಹೆಸರು ರಘುರಾಮ್ ಅಂತೇನೋ, ಅವನು ರಘು ಅಂತ ಹೇಳ್ತಾರೆ. ಅವನ ಹೆಸರು ರಘು ಅಂತ, ಅವನ ಇಡೀ ಹೆಸರು ಗೊತ್ತಿಲ್ಲ ನನಗೆ. ಅವನು ರಘುರಾಮೋ ರಘುನಾಥನೋ ರಘುವರಿನೋ ಅನ್ನೋ ಹೆಸರಿದೆ. ಅವನು ಮೈಕೋದಲ್ಲಿ ಆಫೀಸರ್ ಆಗಿದ್ದಾನೆ. ಸುಮಾರು 30-32 ವರ್ಷ ವಯಸ್ಸಿರ್ಬೋದು ಅಷ್ಟೇ. ಅವನು ಒಂದು ದಿವಸ ಬಂದ. ಅವನು ಈ ವಿಷಯ ನಾನು ಒಂದೂ ಗೊತ್ತಿಲ್ಲ. ಯಾವಾಗಲೂ ಉಪನ್ಯಾಸ ಬರ್ತಾನೆ, ಅವನು ಯಾವತ್ತೂ ಹೇಳಿದ್ದಿಲ್ಲ ಈ ವಿಷಯ. ಅವನಿಗೆ ಇದು ಪರ್ಮನೆಂಟ್ ಹೆಡ್ಡೇಕಂತ, ತಲೆನೋವು ಇಡೀ ದಿವಸ ತಲೆನೋವು. ಆ ತಲೆನೋವಿನಲ್ಲಿ ಆಫೀಸಿಗೆ ಹೋಗಿ ಬರ್ತಾ ಇದ್ದಾನೆ, ಮನೆ ಒಳತೆ ಎಲ್ಲ ನೋಡ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಅದಕ್ಕೆ ಏನು ಮಾಡಿದ್ರು ಔಷಧ ಇಲ್ಲ. ಅದಕ್ಕೆ ಒಂದು ಸೈಡ್ ನಲ್ಲಿ ಪೇನ್ ಶುರುವಾಯಿತು ಅಂದ್ರೆ ಅದು ಕಂಟಿನ್ಯೂಸ್ ಆಗಿ 24 ಅವರ್ಸ್ ನೋಯ್ತಾ ಇರುತ್ತೆ. ಅದಕ್ಕೆ ಮೆಡಿಸಿನ್ ಇಲ್ಲ. ಅದಕ್ಕೆ ಮೈಸೂರಿನಲ್ಲಿ ಒಬ್ಬರು ಡಾಕ್ಟರ್ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಅವರು ಅದಕ್ಕೆ ಗುಣವಾಗದ ತಲೆನೋವು ಗುಣ ಮಾಡ್ತೇನೆ ಅಂತ ಅವರು ಮೈಸೂರಿಗೆ ಎಲ್ಲೆಲ್ಲಿಂದ ಹೋಗಿ ಗೋವಿಂದ ಒಬ್ರು ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅದು ಗುಣವಾದ ತಲೆನೋವು. ಅದಕ್ಕೆ ಅವರು ಏನೋ ಟ್ರೀಟ್ಮೆಂಟ್ ಮಾಡ್ತಾರೆ. ಏನೋ ಅದು ₹1000 ಖರ್ಚು ಮಾಡಬೇಕು. 1000 ಖರ್ಚು ಮಾಡಿದ್ರೆ ಇವತ್ತು 3-4 ತಿಂಗಳು ಅದಕ್ಕೆ ಸಿವಿಯರ್ ಟ್ರೀಟ್ಮೆಂಟ್, ಅಂಡರ್ಗೋ ಸಿವಿಯರ್ ಟ್ರೀಟ್ಮೆಂಟ್. ಅದಕ್ಕೇನು ಕಾಯಿ ಪಲ್ಯ ತಿನ್ನಬಾರ್ದು, ಹಣ್ಣು ಹಂಪಲು ತಿನ್ನಬಾರ್ದು, ಏನೋ ಎಲ್ಲ ಪಥ್ಯಾಗಿತ್ತೆ ಎಲ್ಲ ಮಾಡಿಸ್ತಾರೆ. ಅದು ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಪೂರ ಕೂಡ ಆಗಲಿಲ್ಲ. ಒಂದೊಬ್ರು ಸಿಕ್ಕಿದ್ರೆ ಏನಾಯ್ತು, ಸ್ವಲ್ಪ ಕಮ್ಮಿ ಆದ ಹಾಗೆ ಕಾಣ್ತದೆ ಅಂತ ಹೇಳಿದ್ರು. ಅದೇನೋ ಗೊತ್ತಿಲ್ಲ ನನಗೆ. ಆ ಥರ ಏನು ಮಾಡಿದ್ರು ಅದಕ್ಕೆ ಔಷಧ ಇಲ್ಲ ಅಂತ ಹೆಡ್ಡೇಕ್ ಅದು. ಈ ಹುಡುಗದು ಒಂದು ವಿಚಿತ್ರ ಆಯ್ತು. ಏನು ಅಂದ್ರೆ ಅವನು ಒಂದು ದಿವಸ ಬಂದ ನನ್ನ ಹತ್ರ. ನಾನು ಇಲ್ಲಿ ಹೊರಟು ಬರುವುದಕ್ಕಿಂತ 1 ವಾರ ಮುಂಚೆ ನಡೆದಂತಹ ಘಟನೆ ಇದೆ. ಅದರಿಂದ ಪಕ್ಕ ನೆನಪಾಯಿತು. ಮತ್ತು ಈ ಅಚ್ಯುತಾನಂತ ಗೋವಿಂದ ಬಂದದ್ದರಿಂದ ಆ ಭಗವಂತನ ನಾಮದ ಒಂದು ಶಕ್ತಿಯನ್ನು ನಾವು ಹೇಗೆ ಬಳಸಬಹುದು ಅನ್ನೋದನ್ನ, ಇದು ಅಂತರಂಗದ ಕೂಟ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ. ಆ ಹುಡುಗ ಬಂದು ಬಹಳ ವಿಚಿತ್ರ ಅದು. ಅವನಿಗೆ ನಾನು ಟಚ್ ಹೀಲ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ನಾನು ಎಂದೂ ಕೂಡ ಅವನ ಹತ್ರ ಅವನು ತಲೆನೋವು ಅಂತ ಹೇಳೂ ಇಲ್ಲ. ಹೇಳಿದ್ರು ನಾನು ಮಾಡ್ತೇನೆ ಅಂತ ಹೇಳ್ತಿರ್ಲಿಲ್ಲ. ಅವನು ಬಂದು ಹೇಳಿದ, ಆಚಾರ್ಯ ನೀವು ನನಗೆ ಟಚ್ ಹೀಲ್ ಮಾಡಬೇಕು. ಯಾಕಪ್ಪ? ಅಲ್ಲ, ನೀವು ಮಾಡ್ತೇನೆ ಅಂತ ಹೇಳಿದ್ರಿ, ಅದಕ್ಕೆ ಮಾಡ್ಬೇಕು. ಯಾವಾಗ? ನಿನ್ನೆ ರಾತ್ರಿ ಕನಸಿನಲ್ಲಿ ಬಂದು ನನ್ನ ನೀನು ತಲೆನೋವು ಅಂತ ಒದ್ದಾಡ್ತೀಯಲ್ಲಪ್ಪ, ನನ್ನ ಹತ್ರ ಬಂದು ಟಚ್ ಹೀಲ್ ಮಾಡಿಸ್ಕೊಳ್ಬಾರ್ದಿತ್ತ ಅಂತ ಕನಸಿನಲ್ಲಿ ಬಂದು ಹೇಳಿದ್ರಿ. ಅದನ್ನು ಬಂದಿದ್ದೇನೆ ಮಾಡ್ರಿ ಅಂತ ಕೂತ್ಬಿಟ್ಟ. ಇದು ಕಷ್ಟ ಆಯ್ತಲ್ಲ. ಇವಾಗ ನಾನು ಹೇಳಲಿಲ್ಲ ಅವನಿಗೆ, ನೀವು ನಿನ್ನೆ ರಾತ್ರಿ ಕನಸಿನಲ್ಲಿ ಬಂದು ನೀನು ಇಷ್ಟು ತಲೆನೋವು ಅಂತ ಒದ್ದಾಡ್ತೀಯಲ್ಲ, ಯಾವ್ಯಾವುದೋ ಡಾಕ್ಟರ್ ಮದ್ದು ಮಾಡಿದಿ, ಗುಣ ಆಗ್ಲಿಲ್ಲ, ನೀನು ಟಚ್ ಹೀಲ್ ಮಾಡಿಸ್ಕೊಳ್ಬಾರ್ದ ನನ್ನ ಹತ್ರ ಬಂದು, ನಾ ಗುಣ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡ್ರಿ ಅಂತ ಬಂದು ಕೂತ. ಕಡೆ ಒಳ್ಳೆ ಕಷ್ಟ ಆಯ್ತಲ್ಲಪ್ಪ. ಇವಾಗ ನಾನು ಕನಸಿನಲ್ಲಿ ಹೇಳಿದ್ದನ್ನ ನಾ ಮಾಡ್ಬೇಕಾಯ್ತಲ್ಲ, ನೀನು ಆರ್ಡರು ಮಾಡ್ತೀನಿ. ಕನಸಿನಲ್ಲಿ ನಾನೇ ಹೇಳಿದ್ದು ಅಂತ ನೀನು ಹೇಳ್ತೀನಿ, ಸುಳ್ಳು ಹೇಳಲಿಕ್ಕಿಲ್ಲ, ಆಯ್ತು ಮಾಡ್ತೀನಿ. ಅವತ್ತು ಮಾಡಿಸಿಕೊಂಡು ಹೋದ ಮೇಲೆ ಅವನಿಗೆ 75% ಕಮ್ಮಿ ಆಯ್ತು. ಅಂದ್ರೆ ಆ ಕಂಟಿನ್ಯೂಸ್ ಇದ್ದದ್ದು ಹೋಯ್ತು. ಎಲ್ಲೋ 2 ದಿವಸಕ್ಕೂ ಒಂಚೂರು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಆಮೇಲೆ ಮತ್ತೊಮ್ಮೆ ಬಂದ, ಇನ್ನೊಂದು 2 ದಿವಸ ಬಿಟ್ಟು ಅಂತ ಮತ್ತು ಅವನು ಸತಾಯಿಸಿದ್ದ. ನಾನು ಕೊನೆಗೆ ಒಟ್ಟಿಗೆ ಇಲ್ಲಿ ಬರುವ ಮುಂಚೆ ಆ 8 ದಿವಸದಲ್ಲಿ 3 ಸರ್ತಿ ಟಚ್ ಹೀಲ್ ಮಾಡಿದೆ. ಕೊನೆಗೆ ಅವನು ಕಂಪ್ಲೀಟ್ ಗುಣ ಆಯ್ತು. ಇವತ್ತು ಈಗ ಬರ್ತಾ ಇಲ್ಲ, ನೋವು ಪೂರ್ತಿ ಗುಣ ಆಯ್ತು ಅಂತ ಹೇಳಿ ಹೊರಟೋದ. ಅದು ನೋಡಿ, ಅವನಿಗೆ ದೈವದ ಪ್ರೇರಣೆ ಅದು. ನನಗೆ ವಿಷಯವೇ ಗೊತ್ತಿರಲಿಲ್ಲ. ಅವನಿಗೆ ತನ್ನೋನು ವಿಷಯವೇ ಗೊತ್ತಿಲ್ಲ. ಅವನಿಗೆ ಭಗವಂತ ಕನಸಿನಲ್ಲಿ ನೀನು ಬನ್ನಂಜಿ ಹತ್ರ ಹೋಗು ಅಂತ ಹೇಳಿದ.
ಆದರೆ ಭಗವಂತ ಬಂದು ಹೇಳಿದ, ನಾನೇ ಹೇಳಿದ ಹಾಗೆ, ನಾನು ನಿನ್ನ ಟಚ್ ಇಲ್ಲಿ ಮಾಡ್ತೀನಿ, ಬಾ ನೀನು ಗುಣ ಮಾಡ್ತೀನಿ ಅಂತ ಅವನು ಕನಸಲ್ಲಿ ಬಂದು ಹೇಳಿದೆ ಅಂತ. ಹಾಗೆ ಬಂದು ನೀವು ಕನಸಲ್ಲಿ ಹೇಳಿದ್ರಿ ಮತ್ತೆ ಮಾಡಬೇಕು ಅಂತ ಬಂದು ಕೂತ್ಬಿಟ್ಟ ಮನೆಯಲ್ಲಿ. ಇದು ಆಗ ಅವನಿಗೆ ಮತ್ತೇನಿಲ್ಲ, ಧನ್ವಂತರಿ ಮಂತ್ರವನ್ನೇ ಮಾಡಿದೆ. ಈ ಪೂರ್ಣ ಗುಣ ಹೋಯ್ತು. ಪೂರ್ಣ ಅಂದ್ರೆ ಕಂಪ್ಲೀಟ್ ಹುಷಾರಾಗ್ಬಿಟ್ಟಿದ್ದಾನೆ, ಬಹಳ ಖುಷಿಯಾಗಿದ್ದಾನೆ. ಹೆಂಡತಿಯನ್ನು ಕರ್ಕೊಂಡು ಬಂದ. ಗಂಡ ಹೆಂಡತಿ ನಾವು ಹೊರಡೋ ದಿವಸ ಮುಂಚಿನ ದಿವಸ ಅವ್ನು ಗಂಡ ಹೆಂಡತಿ ಬಂದು ಮನೆ ಬಂದು ನಮಸ್ಕಾರ ಮಾಡಿ ಹೋದ. ಅವನ ಹೆಂಡತಿ ಒಳ್ಳೆ ಆರ್ಟಿಸ್ಟ್ ಅಂತೆ. ಅದನ್ನು ಅವಳು ಮಾಡಿರ್ತಕ್ಕ ಆರ್ಟ್ ಗಿಟ್ ಎಲ್ಲ ಇಟ್ಕೊಂಡು ಬಂದು ತೋರಿಸಿ, ಹೀಗಾಯ್ತು, ತುಂಬಾ ಉಪಕಾರ ಆಯ್ತು, ನಿಮ್ಮಿಂದ ಬಹಳ ಉಪಕೃತನಾದೆ ನಾನು 2 ವಿಷಯದಲ್ಲೂ, ಅಧ್ಯಾತ್ಮದಲ್ಲೂ ಆರೋಗ್ಯದಲ್ಲೂ ಅಂತ ಹೇಳಿದ. ಉಪನ್ಯಾಸಗಳ ಮೂಲಕ ಅಧ್ಯಾತ್ಮದ ಅರಿವು ಬಂತು, ಆಮೇಲೆ ನೀವು ಟಚ್ ಮಾಡಿದ ಆರೋಗ್ಯ ಬಂತು. ನಾನು ತುಂಬಾ ತಲೆನೋವಿನಲ್ಲಿ ಇದು ಯಾಕೆ ಈ ವಿಷಯ ಅಂದ್ರೆ, ಭಗವಂತ ಏನು ಮಾಡ್ತಾನೆ, ಎಲ್ಲಿ ಪರಿಹಾರದ ದಾರಿ ಇಟ್ಟಿರ್ತಾನೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅವನು ದೊಡ್ಡ ಆಫೀಸರ್ ಆಗಿ ಕೆಲಸ ಮಾಡುವ, ಬೇಕಾಷ್ಟು ಡಾಕ್ಟರ್ಗಳು ಎಲ್ಲ ಮಾಡಿದ್ದಾನೆ, ಟ್ರೈ ಮಾಡಿದ್ದಾನೆ. ಆದರೆ ಅವನಿಗೆ ಭಗವಂತ ಕನಸಲ್ಲಿ ಟಚ್ ಮಾಡಿಸ್ಕೊ ಅಂತ ಹೇಳಿದ. ಮಾಡಿಸ್ಕೊಂಡ. ಅವನು ಆ ಕನಸನ್ನ ನಂಬಿ ಮಾಡಿಸ್ಕೊಂಡ, ಗುಣ ಆಯ್ತು. ಅದು ಅಂಥ ವಿಚಿತ್ರಗಳು. ಈ ಯಾಕೆ ಹೇಳಿದ್ರೆ ಯದಿ ಭಕ್ತಿ ನಮ್ಮರಹ, ಅವನಲ್ಲಿ ಅನನ್ಯವಾದ ಭಕ್ತಿ ಇತ್ತು ನೋಡಿ, ಅಷ್ಟೇ, ಇನ್ನೇನು ಅಲ್ಲ. ಅವನಿಗೆ ಏನಾದರೂ ಸಂಶಯ ಇದ್ರೆ ಅಂತದ್ದು, ಕನಸು ಹುಚ್ಚು ಕನಸುಗಳು ಬೀಳ್ತಾರೆ, ಅದನ್ನೆಲ್ಲ ನಂಬಿದ್ರೆ ಏನು ಉಪಯೋಗ ಅಂತ ತಿಳ್ಕೊಂಡಿದ್ರೆ ಗುಣ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ಅನನ್ಯವಾದ ಶರಣಾಗತಿ ಅವನಿಗೆ ಖಂಡಿತ. ಅವನು ಹೇಳುದು, ನೀವೇ ಹೇಳಿದ್ದಲ್ವ ಅದು, ಕನಸಿನಲ್ಲಿ ನೀವೇ ಬಂದು ಹೇಳಿದವಳು ಅಲ್ಲೋ, ನೀವೇ ಬಂದು ಟಚ್ ಮಾಡಬೇಕು ಅಂತ ಮಗುವಿನಾಗ ಹಠ ಮಾಡಿದ ಬಂದು. ಅಷ್ಟು ಕನ್ವಿಕ್ಷನ್ ಅವನಿಗೆ, ಚೂರು ಶೇಕ್ ಆಗ್ಲಿಲ್ಲ ಮೈಂಡು. ಅದು ಅತ್ಯಂತ ಭಕ್ತಿಯಿಂದ ಬಂದು ಕೂತ್ಬಿಟ್ಟ. ಪೂರ್ತಿ ಗುಣ ಆಗೋಯ್ತದು. ಇದು ಮಾತ್ರ, ಅದು ಗುಣ ಆಗೋದಂದ್ರೆ ಬಹಳ ಫಾಸ್ಟ್ ಮಾತ್ರ. ಎಂಥ ರೋಗವು ತುಂಬಾ ಕ್ವಿಕ್ ಆಗಿ ಗುಣ ಆಗತ್ತೆ. ಅದು ಇಟ್ ಡಸಂಟ್ ಟೇಕ್ ಟೈಮ್. ಯಾವುದೇ ಒಂದು ರೋಗಕ್ಕೆ ಗುಣ ಆಗಬೇಕಾಗಿದ್ರೆ ಅದಕ್ಕೊಂದು ಸಮಯ, ಇಷ್ಟು ಅವಧಿ, 1 ತಿಂಗಳು ಔಷಧ ತಗೊಳ್ಳಿ, 2 ತಿಂಗಳು ತಗೊಳ್ಳಿ ಅಂತ ಹೇಳ್ತಾರೆ. ಇದು ಹಾಗಲ್ಲ, ಇದು ಇಮಿಡಿಯೇಟ್ ಕೆಲಸ ಮಾಡಿಬಿಡ್ತದೆ. ಮಾಡಿದರೆ ಅದು ಭಗವಂತನ ಕೈಲಿ, ನಮ್ಮ ಕೈಲಿ ಏನಿಲ್ಲ. ಆದರೆ ಮಾತ್ರ ವಿದಿನ್ ನೋ ಟೈಮ್ ಇಟ್ ರಿಯಾಕ್ಟ್ಸ್. ಅದನ್ನೇ ಇಲ್ಲಿ ಹೇಳಿ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾಹ. ಹಾಗಾಗಿ ಭೇಷಜ ಅಲ್ಲ, ಅದು ಭೀಷಿತವೇ. ಅವು ಹೆದರಿ ಓಡ್ತಾವೆ ಅಂತ ರೋಗಗಳು. ಭಗವಂತನ ನಾಮ ಕಿವಿಗೆ ಬಿದ್ದರೆ ಆ ರೋಗಾಣುಗಳಲ್ಲಿ ಇರ್ತಕ್ಕ ದುಷ್ಟಶಕ್ತಿಗಳು ಹೆದರಿ ಓಡಿಬಿಡ್ತವೆ. ಆವಾಗ ಆಂಟಿಬಾಡಿ ನಾಶ ಆಯ್ತು, ನಮಗೆ ರೆಸಿಸ್ಟೆನ್ಸ್ ಪವರ್ ಬಂದ್ಬಿಡ್ತದೆ. ಆಂಟಿಬಾಡಿ ಬಂತು, ರೆಸಿಸ್ಟೆನ್ಸ್ ಪವರ್ ಬಂದ್ರೆ ಯಾವ ರೋಗವನ್ನು ತಡ್ಕೊಳ್ಬಹುದು. ಆಮೇಲೆ ಯಾವ ರೋಗ ಏನೂ ಮಾಡುವುದಿಲ್ಲ. ನಶ್ಯಂತಿ ಸಕಲಾಹ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಇಲ್ಲಿ ಈ ಮಾತು. ಅವರು ನಮಗೆ ಎಲ್ಲಿ ಸಂಶಯ ಬರುತ್ತೋ ಅಂತ ಅವರಿಗೆ ಸಂಶಯ ಬಂದು, ಸತ್ಯಂ ಸತ್ಯಂ, ಇದು ಸುಳ್ಳಲ್ಲ, ಇದು ನಿಜ, ಇದು ನಿಜ, ನಿಜದ ನುಡಿಯನ್ನು ನಾನು ಹೇಳ್ತಾ ಇದ್ದೇನೆ. ಅವರು ವೇದವ್ಯಾಸರು ತುಂಬಾ ಕಡೆ ಹೀಗೆ ಹೇಳ್ತಾರೆ ನೋಡಿ. ಅವರಿಗೆ ಈ ಅನುಭವ ಆಗಿಬಿಟ್ಟಿದೆ, ತಾನು ಹೇಳಿದ್ರೆ ಯಾರು ನಂಬೋಲ್ಲ ಅಂತ. ನಾನು ಸುಮ್ಮನೆ ಹೇಳೋದು, ಯಾರೂ ನಂಬೋದಿಲ್ಲ. ಊರ್ಧ್ವಬಾಹುರು ವಿರೌಮ್ಯಶಃ ನ ಚಕಶ್ಚಿತ್ ಶೃಣೋತಿಮೆ ಅಂತ ಮತ್ತೊಂದು ಕಡೆ ಹೇಳಿದ್ದಾರೆ. ಧರ್ಮದಿಂದ ಎಲ್ಲವನ್ನೂ ಪಡಿಬಹುದು, ನೀವು ಧರ್ಮವನ್ನು ಆಚರಿಸಿರಿ ಅಂತ ಹೇಳಿ, ಆಮೇಲೆ ನಾನು ತೋಳೆತ್ತಿ ಕೂಗ್ತಾ ಇದ್ದೇನೆ, ನೋಬಡಿ ಇಸ್ ಪ್ರಿಪೇರ್ ಟು ಲಿಸನ್ ಟು ಮೀ. ಯಾರು ಕೇಳ್ತಾ ಇಲ್ಲ ನನ್ನ ಮಾತು. ನ ಚಕಶ್ಚಿತ್ ಶೃಣೋತಿಮೆ. ಧರ್ಮದಿಂದಲೇ ನಿಮ್ಮ ಬದುಕಿನ ಉದ್ಧಾರದ ದಾರಿ ತೆರೆಯುತ್ತೆ ಅಂತ ನಾನು ತೋಳೆತ್ತಿ ಕೂಗ್ತಾ ಇದ್ದೇನೆ, ಯಾರು ಕೇಳ್ತಾ ಇಲ್ಲ. ಹೇಳ್ತಾರೆ ಅಚ್ಯುತಾನಂತ ಗೋವಿಂದ ಅಂತಂದ್ರೆ ಎಲ್ಲ ರೋಗಗಳು ಗುಣ ಆಗ್ತವೆ. ಆದರೆ ಇದು ಸುಳ್ಳಲ್ಲ, ಸತ್ಯ ಸತ್ಯ, ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ ಹೇಳ್ತಾರೆ. ಹೀಗೆ ಅನೇಕ ಸಂಗತಿಗಳು. ಅಂದರೆ ನಮ್ಮಲ್ಲೇ ಇರತಕ್ಕ ಶಕ್ತಿ ನೋಡಿ, ನಮ್ಮ ಕೈಯಲ್ಲೇ ಇರತಕ್ಕ ಶಕ್ತಿ ಇದೆ. ಈ ಟಚ್ ಇರತಕ್ಕಂಥದ್ದು ಪ್ರತಿಯೊಬ್ಬನ ಕೈಯಲ್ಲಿ ಇರತಕ್ಕ ಶಕ್ತಿ ಅಲ್ವಾ. ಅಂಗೈ ಅಯನ್ನೇ ಹಸ್ತೋ ಭಗವಾನ್, ಅಂಗೈಯಲ್ಲೇ ಇರತಕ್ಕಂಥ ಶಕ್ತಿ. ಆದರೆ ನಮಗೆ ನಮ್ಮ ಅಂಗೈಯಲ್ಲೇ ಇರತಕ್ಕಂಥ ಶಕ್ತಿ ಗೊತ್ತಿಲ್ಲದೆ ನಾವು ಅಶಕ್ತರಂತೆ ಬದುಕ್ತಾ ಇದ್ದೇವೆ. ಇದೆಲ್ಲ ಪ್ರಾಚೀನರು ಇಂಥ ಎಚ್ಚರವನ್ನು ನಮಗೆ ಕೊಟ್ಟರೂ ಕೂಡ ಆ ಎಚ್ಚರವನ್ನು ನಮ್ಮ ಬದುಕಿನಲ್ಲಿ ನಾವು ಬಳಸಿಕೊಳ್ಳದೆ ಅದನ್ನ ಕಳ್ಕೊಂಡು ಒಂಥರ ಪಿಟಿಯಬಲ್, ನಮ್ಮಲ್ಲಿ ಇರ್ತಕ್ಕ ಶಕ್ತಿ, ಒಳಗಿನಿಂದ ದೇವರು ಕೊಟ್ಟ ಶಕ್ತಿಯನ್ನ ಬಳಸದೆ ಅಶಕ್ತರಂತೆ ಯಾರ್ಯಾರಿಗೋ ಶರಣಾಗಿ ಏನೇನೋ ಒದ್ದಾಟ ಪಡ್ತಾ. ಈವನ್ ಈ ಒಂದು ವಿಷಯ ವೈದ್ಯಶಾಸ್ತ್ರದಲ್ಲಿ ಕೂಡ ಈ ಮಾತು ಬಹಳ ಮಹತ್ವದ್ದು. ಈವನ್ ಎ ಡಾಕ್ಟರ್, ಯಾರ ಕೈಯಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಹೋದೆ, ಈ ಧನ್ವಂತರಿ ಶಕ್ತಿ ಇಲ್ಲವೋ, ಅದನ್ನು ಬೆಳೆಸಿಕೊಳ್ಳದೆ ಇದ್ದರೆ ನಿಯರ್ ಮೆಡಿಸಿನ್ ವಿಲ್ ನಾಟ್ ಡೂ ಎನಿಥಿಂಗ್. ಬರೇ ಔಷಧ ರೋಗವನ್ನು ಗುಣ ಮಾಡುವುದಿಲ್ಲ.
ಅದರಿಂದ ಅದನ್ನು ಹಿಂದೆ ನಾವು ಹೇಳ್ತಿದ್ದಲ್ಲ ಡಾಕ್ಟರ್ ಕೈಗುಣ ಅಂತ. ಆ ಕೈಗುಣ ಅಂತಂದ್ರೆ ಇದೆ. ಕೈಗುಣ ಅಂದ್ರೆ ಕೈಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸು, ಆ ಧನ್ವಂತರಿ ಶಕ್ತಿ ಇದ್ದರೆ ಆಗ ಮದ್ದು ತಕ್ಷಣ ಕೆಲಸ ಮಾಡುತ್ತೆ. ಅದೇ ಮದ್ದನ್ನ ಔಷಧವನ್ನ ಕೈಯಲ್ಲಿ ಆ ಧನ್ವಂತರಿ ಶಕ್ತಿ ಇಲ್ಲದೇ ಇದ್ದ ಒಬ್ಬ ವೈದ್ಯ ಕೊಟ್ರೆ ಅದು ಕೆಲಸ ಮಾಡದೇ ಇರಬಹುದು. ಅಂದ ಮದ್ದು ಕೆಲಸ ಮಾಡುವುದು ಕೂಡ ಅದು ಕೈಗುಣದಿಂದಲೇ. ಕೈಗುಣ ಅಂದ್ರೆ ಆ ಕೈಯಲ್ಲಿ ಇರತಕ್ಕಂಥ ಶಕ್ತಿ, ಆ ಭಗವಂತನ. ಅಯಮ್ಮೇ ಹಸ್ತೋ ಭಗವಾನ್, ಆ ಕೈಯಲ್ಲಿ ಭಗವಂತ ಇದ್ದಾನೆ ಅನ್ನುವ ಎಚ್ಚರ ನಮಗೆ ಮೂಡಿದರೆ ಆ ಕೈಯಲ್ಲಿ ಎಲ್ಲ ಔಷಧವೂ ಇದೆ. ಅಯಮ್ಮೇ ವಿಶ್ವಭೇಷಜ, ಇಟ್ ಈಸ್ ಯೂನಿವರ್ಸಲ್ ಮೆಡಿಸಿನ್ ಅಂತಾರೆ ಉಪನಿಷತ್ತು ಬೇರೆ ಋಗ್ವೇದದಲ್ಲಿ. ಇಡೀ ಜಗತ್ತಿನ ಎಲ್ಲ ರೋಗಗಳ ಮದ್ದು ಇದು. ಆದರೆ ಅಷ್ಟು ಮದ್ದು ಇದ್ದು ಕೂಡ ನಾವು ರೋಗಗಳಿಂದ ಒದ್ದಾಡ್ತೇವೆ. ಯಾಕೆಂದ್ರೆ ಮದ್ದೇ ಗೊತ್ತಿಲ್ಲ. ಅಯಮ್ಮೇ ವಿಶ್ವಭೇಷಜ ಅಯಂ ಶಿವಾಭಿಮರ್ಶನಃ. ಅದನ್ನ ಹಾಗಾಗಿ ಈ ಅಚ್ಯುತಾನಂತ ಗೋವಿಂದ ಅನ್ನತಕ್ಕಂಥದ್ದು ಇದು ಟಚ್ ಹೀಲಿಗೋಸ್ಕರ ಅಲ್ಲ. ಟಚ್ ಹೀಲ್ನಲ್ಲಿ ಒಂದು ಸಮಸ್ಯೆ ಇದೆ. ಏನು ಅಂದ್ರೆ ಇನ್ನೊಬ್ಬರಿಗೆ ಅದರಿಂದ ಗುಣ ಮಾಡಬಹುದು, ನಮಗೆ ನಾವು ಟಚ್ ಹೀಲ್ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಭಸ್ಮಾಸುರನ ಕಥೆ ಆಗತ್ತೆ ಅದು. ನಮಗೆ ನಾವು ಟಚ್ ಹೀಲ್ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂದ್ರೆ ಟಚ್ ಹೀಲ್ನಲ್ಲಿ ನಮ್ಮ ದೇಹದ ಶಕ್ತಿಯೇ ನಮ್ಮ ದೇಹಕ್ಕೆ ಹೋಗುವುದು. ಅದರಿಂದ ನಾವೇ ನಮ್ಮ ತಲೆಗೆ ಇಟ್ಟುಕೊಂಡ್ರೆ ಇದ್ದ ಎನರ್ಜಿಯೇ ಒಳಗೆ ಸಪ್ಲೈ ಆಗೋದು. ಹೊಸ ನ್ಯೂ ಎನರ್ಜಿ ಇಸ್ ನಾಟ್ ಸಪ್ಲೈಡ್. ಅಂದ ಹೊಸ ಎನರ್ಜಿಯನ್ನು ಕೊಡಬೇಕು ಅಂದ್ರೆ ನಾನು ನಿಮಗೆ ಈಗ ಕೊಟ್ಟರೆ ನಿಮ್ಮಲ್ಲಿ ಇಳಿದಿದ್ದದ್ದು ನನ್ನ ಕೈಲಿದ್ದದ್ದು ಬಂತು. ನನ್ನ ತಲೆಗೆ ನಾನು ಕೈ ಇಟ್ಟುಕೊಂಡು ಧನ್ವಂತರಿ ಜಪ ಮಾಡಿದರೆ ಅಂದ್ರೆ ಹೊಸ ಎನರ್ಜಿಯನ್ನು ಕ್ರಿಯೇಟ್ ಆಗೋದಿಲ್ಲ. ಆದ್ದರಿಂದ ಟಚ್ ಹೀಲು ಇನ್ನೊಬ್ಬರಿಗೆ ಮಾಡಬಹುದು, ಸ್ವಂತಕ್ಕೆ ಮಾಡ್ಲಿಕ್ಕೆ ಬರುವುದಿಲ್ಲ. ಈಗ ವಿದೇಶಿಯರು ಅದೊಂದು ಸೆಲ್ಫ್ ಟಚ್ ಹೀಲ್ ಒಂದು ಮಾಡಿದ್ದಾರೆ, ಪ್ರಾಣಿಕ್ ಹೀಲಿಂಗ್ ಅಂತ. ರೇಖಿ ಅಂತ ಒಂದು ಹೊಸ್ತು ಪ್ರಾರಂಭ ಮಾಡಿದ್ದಾರೆ. ರೇಖಿ ಟ್ರೀಟ್ಮೆಂಟ್ ಅಂತ ಅದು ಎಲ್ಲ ಕಡೆ ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ. ಅದ್ರ ಏನ್ ಮಾಡ್ತಾರೆ ಅಂದ್ರೆ ಅವರು ನೋಡಿ, ಇದೆಲ್ಲವೂ ಕದ್ದದ್ದು ನಮ್ಮಲ್ಲಿ ದೇವರ ಪೂಜೆಗೆ 2 ವಿಧಾನಗಳಿದ್ದವು. ಒಂದು, ನಮ್ಮ ಮನೆಯಲ್ಲಿ ಆದ್ರೆ ಹೃತ್ಕಮಲ ಮಧ್ಯದಲ್ಲಿ ಇರತಕ್ಕಂಥ ಭಗವಂತ ಇದ್ದಾನಲ್ಲ, ಹೃತ್ಕಮಲ ಮಧ್ಯಾತ್ ಪ್ರತಿಮಾಯಾಮ್ ಆವಾಹಯಾಮಿ ಅಂತ ಪ್ರತಿಮೆಲ ಆವಾಹನೆ. ದೇವಸ್ಥಾನದಲ್ಲಿ ಆಗುವಾಗ ಸೂರ್ಯಮಂಡಲದಿಂದ ಆವಾಹನೆ. ಹೀಗೆ ಭಗವಂತನನ್ನ ಸನ್ನಿಧಾನ ಸೂರ್ಯಮಂಡಲದಿಂದ ಆವಾಹನೆ ಮಾಡ್ತಿದ್ರು. ನಮ್ಮ ಪರ್ಸನಲ್ ಪೂಜೆ ಆದ್ರೆ ಹೃದಯದಿಂದ ಆವಾಹನೆ. ಅದು ಇಡೀ ಊರಿನ ದೇವಸ್ಥಾನ ಆಗಿದ್ರೆ ನನ್ನ ಹೃದಯದಿಂದ ಅಲ್ಲ, ಸೂರ್ಯಮಂಡಲದಿಂದ ಊರಿನದೇ ಅಲ್ಲಿ ಮೇಲಿಂದ ಬೆಳಕಿನ ಆವಾಹನೆ ಮಾಡಿ 2 ವಿಧ. ಅದನ್ನೇ ರೇಖೆಯಲ್ಲಿ ಕದ್ದುಕೊಂಡ್ರು ನೋಡಿ. ಟಚ್ ಹೀಲ್ ಅಂತಂದ್ರೆ ನಮ್ಮ ಹೃದಯದಲ್ಲಿ ಇರತಕ್ಕಂತಹ ಪ್ರಾಣಶಕ್ತಿಯನ್ನೇ ಕೈಯ ಮೂಲಕ ಕೊಡೋದು. ಅದು ಒಳಗಿದ್ದದ್ದಾಯ್ತು. ಕಡೆ ಏನ್ ಮಾಡೋದು, ರೇಖೆಯನ್ನು ಶುರು ಮಾಡಿದ್ರು. ರೇಖೆ ಅಂದರೆ ರೇಸ್ನಲ್ಲಿ ಇರತಕ್ಕಂಥ ಶಕ್ತಿಯನ್ನ, ಸೂರ್ಯನ ಕಿರಣದಲ್ಲಿ ಇರತಕ್ಕ ಎನರ್ಜಿಯನ್ನ ನಿಮ್ಗೆ ಕೊಡೋದು. ಹೀಗೆ ಮಾಡಲಿ ಶುರು ಮಾಡಿದ್ರು. ಇದು ಈಗ ರೇಖೆ ಮಾಡ್ತಾ ಇದ್ದಾರೆ. ಸೂರ್ಯಕಿರಣದಿಂದ ಎನರ್ಜಿಯನ್ನು ರಿಸೀವ್ ಮಾಡಿ ಪಾಸ್ ಆನ್ ಮಾಡೋದು ಅಂತ. ಇದೇನು ನಮ್ಮಲ್ಲಿ ದೇವರಿಗೆ ಆವಾಹನೆ ಅಂದ್ರೆ ಇದೇನೆ. ಇದೆಲ್ಲವೂ ಹಿಂದೆ ಮಾಡ್ತಿದ್ರು. ಪ್ರತಿಯೊಂದು ವಿಷಯವೂ ನಮ್ಮ ಶಾಸ್ತ್ರದವರು ಸೂರ್ಯಮಂಡಲದಿಂದ ಪ್ರತಿ ಮೇಲೆ ಆವಾಹನೆ, ಹೃತ್ಕಮಲದಿಂದ ಆವಾಹನೆ, ಇದೆಲ್ಲ ಇದ್ದದ್ದೇ. ಅದನ್ನೇ ಈಗ ರೇಖಿ ಥೆರಪಿ ಅಂತ ಮಾಡ್ತಾ ಇದ್ದಾರೆ. ಅದು ಜಪಾನ್ನಿಂದ ಇಂಡಿಯಾಕ್ಕೆ ಬರ್ತಾ ಇದೆ. ಈಗ ಇಂಡಿಯಾದಿಂದ ಜಪಾನಿಗೆ ಹೋದ್ದು, ಜಪಾನ್ನಿಂದ ಇಂಡಿಯಾಕ್ಕೆ ಬರ್ತಾ ಇದೆ ರೇಖಿ ಥೆರಪಿ ಅಂತ, ಹೊಸ ಮೆಥಡ್ ಅಂತ. ಆದರೆ ಅದು ಅಷ್ಟು ಪರಿಣಾಮಕಾರಿ ಅಲ್ಲ. ಸೂರ್ಯನ ಎನರ್ಜಿಯಿಂದ ಆವಾಹನೆ ಮಾಡುವುದು ಅಷ್ಟು ಪರಿಣಾಮಕಾರಿ ಅಲ್ಲ. ನಿಜವಾಗಿ ಟಚ್ ಹೀಲ್ ನಮ್ಮ ಒಳಗಿರತಕ್ಕಂಥ ಪ್ರಾಣಶಕ್ತಿಯಿಂದಲೇ ಆಗಬೇಕು ಹೊರತು ಸೂರ್ಯನ ಎನರ್ಜಿಯಿಂದ ಮಾಡತಕ್ಕಂಥದ್ದು ಅಷ್ಟೊಂದು ಪರಿಣಾಮಕಾರಿ ಅಲ್ಲ. ಅದು ಏನೇ ಆದರೂ ಅದು ಅಷ್ಟು ಮುಖ್ಯ ಅಲ್ಲ. ಹಾಗಾಗಿ ನಮಗೆ ಏನ್ ಮಾಡ್ಬೇಕೀಗ, ಇನ್ನೊಬ್ಬರಿಗೆ ಟಚ್ ಹೀಲ್ ಮಾಡ್ಬೋದು, ನಮ್ಮ ಸ್ವಂತ ಆರೋಗ್ಯಕ್ಕೆ ಏನ್ ಮಾಡಬೇಕು, ಅವಾಗ ಇದೇ ಇರು ಧನ್ವಂತರಿ ಮಂತ್ರವನ್ನು ಜಪಿಸಬಹುದು, ಮಾನವ ಬದರ ಸಿಂಧು ಹೇಳಬಹುದು, ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು. ಇದು ಎಲ್ಲಕ್ಕಿಂತ ಮುಖ್ಯವಾದಂತಹ ಇದು ಸೆಲ್ಫ್ ಟ್ರೀಟ್ಮೆಂಟ್. ಡಾಕ್ಟರ್ ಹತ್ರ ತಗೊಳ್ಳೋದ, ನಾವೇ ತಗೊಳ್ಬ ಟ್ರೀಟ್ಮೆಂಟ್. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಈ 3 ನಾಮಗಳನ್ನ ನಾವು ನಿರಂತರ ಹೇಳ್ತಾ ಇದ್ರೆ ಆ ನಾಮದ ಅರ್ಥಾನುಸಂಧಾನದಿಂದ ಒಳಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ. ಅದು ರೋಗಗಳನ್ನು ಪರಿಹಾರ ಮಾಡುತ್ತೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ.